ನನ್ನ ತಂಗಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು. ಅದಕ್ಕಾಗಿ ನನಗೆ ಹಣದ ಅಗತ್ಯವಿತ್ತು. ತಕ್ಷಣ ಆಪರೇಷನ್ ಆಗುವುದು ಅವಶ್ಯಕ. ಇಲ್ಲದಿದ್ದರೆ ಜೀವಕ್ಕೆ ಅಪಾಯವಿದೆ ಎಂದು ಡಾಕ್ಟರ್ ಹೇಳಿದ್ದರು. ಆ ನಗರದ ಒಬ್ಬ ದೊಡ್ಡ ಉದ್ಯಮಿ ಮಹಿಳೆ ಒಂದು ಘೋಷಣೆ ಮಾಡಿದ್ದರು. ಯಾವ ವ್ಯಕ್ತಿ ನನ್ನ ಮಗಳನ್ನು ಮದುವೆಯಾಗುತ್ತಾನೋ ಅವನಿಗೆ ನಾನು 50 ಲಕ್ಷ ರೂಪಾಯಿ ನೀಡುತ್ತೇನೆ ಎಂದು. ಇದನ್ನು ಕೇಳಿದ ತಕ್ಷಣ ನಾನು ಮದುವೆಯಾಗಲು ನಿರ್ಧರಿಸಿದೆ ಮತ್ತು ನನ್ನ ತಂಗಿಯ ಚಿಕಿತ್ಸೆ ಮಾಡಿಸಲು ತೀರ್ಮಾನಿಸಿದೆ. ಮದುವೆಯ ನಂತರ ನಾನು ಮೊದಲ ಬಾರಿ ನನ್ನ ವಧುವಿನ ದೊಡ್ಡ ಕೋಣೆಗೆ ಹೋದಾಗ ನಾನು ಅವಳನ್ನು ನೋಡಿ ಮುಗುಳ್ನಕ್ಕೆ. ಅವಳ ಮುಖ ನೋಡಿದಾಗ ಅವಳು ಎಷ್ಟೊಂದು ಸುಂದರವಾಗಿದ್ದಳೆಂದರೆ ಯಾರು ಬೇಕಾದರೂ ಮನಸೋಲುತ್ತಿದ್ದರು. ಆದರೆ ಮುಂದಿನ ಕ್ಷಣವೇ ನಾನು ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನನ್ನ ಪಾದದ ಕೆಳಗಿನ ನೆಲವೇ ಕುಸಿದಂತಾಯಿತು. ಏಕೆಂದರೆ ನನ್ನ ಹೆಸರು ಅಕ್ಷಯ್. ನಾನು ತುಂಬ ಬಡ ಕುಟುಂಬದವನು. ನನಗೆ ಬುದ್ಧಿ ಬೆಳೆದಾಗಿನಿಂದ ನನಗೆ ಬಡತನದ ಅರಿವಿತ್ತು. ನಾವು 4 ಅಣ್ಣ ತಂಗಿಯರು. ನಾನು ಎಲ್ಲರಿಗಿಂತ ದೊಡ್ಡವನು. ನನಗೆ ಕೇವಲ 15 ವರ್ಷ ವಯಸ್ಸಿದ್ದಾಗ ಪರಿಸ್ಥಿತಿಗಳು ನನ್ನನ್ನು ಕಾಲಕ್ಕಿಂತ ಮೊದಲೇ ದೊಡ್ಡವನನ್ನಾಗಿ ಮಾಡಿದವು. ನನ್ನ ತಂದೆ ಮಾದಕ ವ್ಯಸನಿಯಾಗಿದ್ದರು ಮತ್ತು ತಾಯಿ ಜನರ ಮನೆಗಳಲ್ಲಿ ಕೆಲಸ ಮಾಡಿ ನಮ್ಮನ್ನು ಸಾಕುತ್ತಿದ್ದರು. ಅವಳೇ ನಮ್ಮನ್ನೆಲ್ಲ ಸಾಕಿ ಸಲಹುತ್ತಿದ್ದಳು. ಅಪ್ಪನಿಗೆ ನಶೆಯ ಎಂತಹ ಅಮಲು ಏರಿತೆಂದರೆ ಅದು ಅವರನ್ನು ಒಳಗೊಳಗೆ ಗೆದ್ದಲು ಹುಳುವಿನಂತೆ ತಿನ್ನುತ್ತಿತ್ತು. ಪರಿಣಾಮವಾಗಿ ಮನೆಯಲ್ಲಿ ಪ್ರತಿದಿನ ಒಂದು ಹೊಸ ರಾದ್ದಾಂತ ನಡೆಯುತ್ತಿತ್ತು. ಹಣ ತೆಗೆ, ಇಲ್ಲದಿದ್ದರೆ ನಿನ್ನನ್ನು ಸಾಯಿಸಿಬಿಡುತ್ತೇನೆ ಎಂದು ಒಂದು ರಾತ್ರಿ ತಂದೆ ತಾಯಿಯ ಕೂದಲನ್ನು ಹಿಡಿದು ನೆಲದ ಮೇಲೆ ಎಳೆಯುತ್ತಾ ಕೂಗಾಡಿದರು. ಅವರ ಕಣ್ಣುಗಳು ಕೆಂಪಾಗಿದ್ದವು ಮತ್ತು ಕೈಗಳು ನಡುಗುತ್ತಿದ್ದವು. ದೇವರು ಮೆಚ್ಚುವಂತೆ ಕೆಲಸ ಮಾಡಿ, ದಯವಿಟ್ಟು ನನ್ನ ಹತ್ತಿರ ಏನೂ ಇಲ್ಲ, ಇಂದು ಯಜಮಾನಿ ಹಣ ನೀಡಿಲ್ಲ ಎಂದು ತಾಯಿ ಅಳುತ್ತಾ ಕೈ ಮುಗಿಯುತ್ತಿದ್ದರು. ಅವಳ ಮುಖದ ಮೇಲೆ ಮೊದಲೇ ಇದ್ದ ಗಾಯದ ಗುರುತುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ನನಗೆ ಈ ದೃಶ್ಯ ನೋಡಿ ಸುಮ್ಮನಿರಲಾಗಲಿಲ್ಲ. ನಾನು ಮುಂದೆ ಬಂದು ತಂದೆಯ ಕೈ ಹಿಡಿದೆ. ಅಪ್ಪ, ಅಮ್ಮನನ್ನು ಬಿಡಿ, ಅವರನ್ನು ಏಕೆ ಹೊಡೆಯುತ್ತಿದ್ದೀರಿ? ನಿಮಗೆ ಸ್ವಲ್ಪವೂ ದಯೆ ಬರುವುದಿಲ್ಲವೇ ಎಂದು ನನ್ನ ಪೂರ್ಣ ಶಕ್ತಿಯಿಂದ ತಂದೆಯನ್ನು ಹಿಂದೆ ತಳ್ಳಿದೆ. ನೀನು ನನ್ನನ್ನು ತಡೆಯುತ್ತಿದ್ದೀಯಾ? ನಿನ್ನೆ ಮೊನ್ನೆ ಹುಟ್ಟಿದ ನೀನು ಅಪ್ಪನ ಎದುರು ನಿಲ್ಲಲು ಎಷ್ಟು ಧೈರ್ಯ ಎಂದು ತಂದೆ ನನ್ನ ಮುಖಕ್ಕೆ ಜೋರಾಗಿ ಹೊಡೆದರು. ನನ್ನ ಮೂಗಿನಿಂದ ರಕ್ತ ಹರಿಯತೊಡಗಿತು. ಆದರೂ ನಾನು ನನ್ನ ಜಾಗದಿಂದ ಅಲುಗಾಡಲಿಲ್ಲ. ತಂದೆ ಕೋಪದಿಂದ ಗೊಣಗುತ್ತಾ ಬಾಗಿಲನ್ನು ಜೋರಾಗಿ ಒದ್ದು ಮನೆಯಿಂದ ಹೊರಗೆ ಹೋಗಿದ್ದರು. ತಾಯಿ ನೆಲದ ಮೇಲೆ ಬಿದ್ದು ಬಿಕ್ಕಳಿಸಿ ಅಳುತ್ತಿದ್ದರು. ನಾನು ಅವರಿಗೆ ಆಸರೆ ನೀಡಿ ಕೂರಿಸಿದೆ ಮತ್ತು ಗ್ಲಾಸ್ನಲ್ಲಿದ್ದ ನೀರು ಕುಡಿಸಿದೆ. ಅಮ್ಮ, ನೀವು ಚಿಂತಿಸಬೇಡಿ, ನಾನು ದೊಡ್ಡವನಾಗಿ ಓದುತ್ತೇನೆ ಮತ್ತು ಎಲ್ಲವನ್ನು ಸರಿಪಡಿಸುತ್ತೇನೆ ಎಂದು ನಾನು ತಾಯಿಯ ಕಣ್ಣೀರು ಒರೆಸುತ್ತಾ ಅವರಿಗೆ ಭರವಸೆ ನೀಡಲು ಪ್ರಯತ್ನಿಸಿದೆ. ಮಗನೇ, ನಮ್ಮಂಥ ಬಡವರ ಹಣೆಯಲ್ಲಿ ಓದು ಬರೆದಿಲ್ಲ, ಕೇವಲ ಕೂಲಿ ಕೆಲಸ ಮಾತ್ರ ಬರೆದಿದೆ ಎಂದು ತಾಯಿ ನಿರಾಸೆಯಿಂದ ನನ್ನ ಕಡೆಗೆ ನೋಡಿ ತಮ್ಮ ಹರಿದ ಸೆರಗಿನಿಂದ ನನ್ನ ರಕ್ತವನ್ನು ಒರೆಸಿದರು. ನನ್ನ ತಮ್ಮ ತಂಗಿಯರು ನೋಡಲು ತುಂಬ ಸುಂದರವಾಗಿದ್ದರು, ಆದರೆ ನಿರಂತರ ಹಸಿವು ಮತ್ತು ಬಡತನದಿಂದ ಅವರ ಮುಖ ಕಳೆಗೆಟ್ಟಿತ್ತು. ನಮ್ಮೆಲ್ಲರ ಮುಖದಲ್ಲಿ ಒಂದು ವಿಚಿತ್ರ ಉದಾಸೀನತೆ ಇರುತ್ತಿತ್ತು. ನನ್ನ ತಮ್ಮ ಸಾಹಿಲ್ ಹಸಿವಿನಿಂದ ಆಗಾಗ ಅಳುತ್ತಿದ್ದ. ನನ್ನ 2 ತಂಗಿಯರಾದ ಪ್ರೀತಿ ಮತ್ತು ದಿಶಾ ಸುಮ್ಮನೆ ಮೂಲೆಯಲ್ಲಿ ಕುಳಿತಿರುತ್ತಿದ್ದರು. ನಾನು ಅವರ ಸ್ಥಿತಿ ನೋಡಿ ಚಿಂತಿತನಾಗುತ್ತಿದ್ದೆ. ದಿನಗಳು ಹೀಗೆಯೇ ಕಳೆಯುತ್ತಿದ್ದವು. ಒಂದು ದಿನ ನಮ್ಮ ಓಣಿಯ ಅಂಗಡಿಯವನು ಓಡುತ್ತಾ ನಮ್ಮ ಮನೆಗೆ ಬಂದ. ಅಕ್ಷಯ್, ನಿನ್ನ ತಂದೆಯ ಶವ ನದಿಯ ಪಕ್ಕದಲ್ಲಿ ಬಿದ್ದಿದೆ, ಬೇಗ ನಡಿ ಎಂದ. ಅವನ ಮಾತು ಕೇಳಿ ನನ್ನ ಪಾದದ ಕೆಳಗಿನ ನೆಲವೇ ಕುಸಿದಂತಾಯಿತು. ಏನು ಹೇಳುತ್ತಿದ್ದೀರಿ ಅಂಕಲ್? ಅಪ್ಪ ನಿನ್ನೆ ರಾತ್ರಿಯಿಂದ ಕಾಣೆಯಾಗಿದ್ದರು. ಅವರು ನದಿಯ ಹತ್ತಿರ ಏನು ಮಾಡುತ್ತಿದ್ದರು ಎಂದು ನಾನು ಗಾಬರಿಯಿಂದ ಬಾಗಿಲ ಕಡೆಗೆ ಓಡಿದೆ. ಹೌದು ಮಗನೇ, ಅತಿಯಾದ ಮಾದಕ ವ್ಯಸನದಿಂದ ಅವರ ಪ್ರಾಣ ಹೋಗಿದೆ ಎಂದು ಅವರು ತಲೆಯಾಡಿಸಿ ನನ್ನನ್ನು ಕರೆದುಕೊಂಡು ಹೋದರು. ನಾವು ತಂದೆಯ ಶವವನ್ನು ಮನೆಗೆ ತಂದೆವು. ಮನೆಯಲ್ಲಿ ಗದ್ದಲ ಶುರುವಾಯಿತು. ಓಣಿಯವರೆಲ್ಲ ಜಮಾಯಿಸಿದರು. ತಾಯಿ ಶವದ ಪಕ್ಕ ಮೌನವಾಗಿ ಕುಳಿತಿದ್ದರು. ಅವರು ಅಳುತ್ತಿರಲಿಲ್ಲ, ಕೇವಲ ಕಲ್ಲಿನಂತೆ ಕುಳಿತು ತಂದೆಯನ್ನು ನೋಡುತ್ತಿದ್ದರು. ಆ ವ್ಯಕ್ತಿ ಅವರಿಗೆ ಇಡೀ ಜೀವನ ದುಃಖದ ಹೊರತು ಇನ್ನೇನನ್ನೂ ನೀಡಿರಲಿಲ್ಲ. ಅಮ್ಮ, ಅತ್ತು ಬಿಡಿ, ನಿಮ್ಮ ಮನಸ್ಸು ಹಗುರವಾಗುತ್ತದೆ, ಹೀಗೆ ಮೌನವಾಗಿರಬೇಡಿ ಎಂದು ನಾನು ತಾಯಿಯ ಭುಜದ ಮೇಲೆ ಕೈಯಿಟ್ಟೆ. ಕಣ್ಣೀರೇ ಬತ್ತು ಹೋದ ಮೇಲೆ ಅಳುವುದು ಹೇಗೆ ಅಕ್ಷಯ್ ಎಂದು ತಾಯಿ ಹೇಳಿದರು. ಅವರ ಧ್ವನಿಯಲ್ಲಿ ಒಂದು ವಿಚಿತ್ರ ನೋವಿತ್ತು. ಅವರಿಗೆ ತಮ್ಮ ಜೀವನದ ಮೇಲೆ ಜಿಗುಪ್ಸೆ ಬಂದಿತ್ತು, ಏಕೆಂದರೆ ಅವರು ಅಪ್ಪ ಬದಲಾಗುತ್ತಾರೆ ಎಂದು ಭರವಸೆ ಇಟ್ಟು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿದ್ದರು. ತಂದೆಯ ಅಂತ್ಯ ಸಂಸ್ಕಾರ ಮುಗಿದಾಗ ನಮ್ಮ ತಲೆಯ ಮೇಲಿಂದ ಒಂದು ಹೊರೆ ಇಳಿದಂತಾಯಿತು. ಆದರೆ ಜೊತೆಗೆ ಒಂದು ವಿಚಿತ್ರ ಭಯ ನನ್ನನ್ನು ಕಾಡತೊಡಗಿತು. ತಾಯಿ ಮನೆಯಲ್ಲೇ ಕುಳಿತು ಬಿಟ್ಟರು. ನಮ್ಮ ಮನೆಯಲ್ಲಿ ಒಲೆ ಉರಿಯುವುದು ನಿಂತು ಹೋಯಿತು. ನಾನು ಓದುವ ಕನಸನ್ನು ಶಾಶ್ವತವಾಗಿ ಮನಸ್ಸಿನಿಂದ ತೆಗೆದುಹಾಕಿದೆ ಮತ್ತು ಓಣಿಯ ಒಂದು ವೆಲ್ಡಿಂಗ್ ಅಂಗಡಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ. ಅಲ್ಲಿನ ಅಂಗಡಿಯ ಮಾಲೀಕ ತುಂಬ ಕ್ರೂರವಾಗಿದ್ದ. ಪ್ರಾಣಿಗಳಂತೆ ದುಡಿಸಿಕೊಳ್ಳುತ್ತಿದ್ದ ಮತ್ತು ಹಣ ನೀಡುವಾಗ ಜೀವ ಹೋದವನಂತೆ ಆಡುತ್ತಿದ್ದ.
ನನ್ನ ಹಗಲು ರಾತ್ರಿಗಳು ಕರಾಳವಾಗುತ್ತಾ ಸಾಗಿತ್ತು. ಮಾಲೀಕರೇ, 2 ದಿನದಿಂದ ಮನೆಯಲ್ಲಿ ತಿನ್ನಲು ಏನೂ ಇಲ್ಲ, ಸ್ವಲ್ಪ ಹಣ ನೀಡಿ ಎಂದು ಒಂದು ಸಾಯಂಕಾಲ ಕೈಮುಗಿದು ಕೇಳಿದೆ. ಯಾವ ಹಣ? ಕಳೆದ ವಾರ ನೀನು ತೆಗೆದುಕೊಂಡ 1,000 ರೂಪಾಯಿ ಏನು ನಿಮ್ಮಪ್ಪ ನೀಡಿ ಹೋದನೆ ಎಂದು ಮಾಲೀಕರು ತಮ್ಮ ಕೈಯಲ್ಲಿದ್ದ ಗ್ಲಾಸನ್ನು ಕೆಳಗೆ ಇಡುತ್ತಾ ಸಿಟ್ಟಿನಿಂದ ಉತ್ತರಿಸಿದರು. ಅದು ತಾಯಿಯ ಔಷಧಿಗೆ ಖರ್ಚಾಯಿತು. ನೀವು ಈಗ ಸ್ವಲ್ಪ ನೀಡಿ, ತಿಂಗಳ ಕೊನೆಯಲ್ಲಿ ಹಣ ನೀಡುವಾಗ ಕತ್ತರಿಸಿಕೊಳ್ಳಿ ಎಂದು ನಾನು ಭಾರವಾದ ಸ್ವರದಲ್ಲಿ ವಿನಂತಿಸಿದೆ. ಇಗೋ 500 ರೂಪಾಯಿ ತಗೋ, ನೆನಪಿಟ್ಟುಕೋ, ಇದನ್ನು ನಾನು ನಿನ್ನ ಖಾತೆಗೆ ಬರೆಯುತ್ತಿದ್ದೇನೆ ಮತ್ತು ನೀನು ಇಲ್ಲಿಂದ ಎಲ್ಲಿಗೂ ಹೋಗುವಂತಿಲ್ಲ. ಸಾಯುವವರೆಗೂ ಇಲ್ಲಿಯೇ ಕೆಲಸ ಮಾಡಬೇಕು ಎಂದು ಅವರು ತಿರಸ್ಕಾರದಿಂದ ಆ 500ರ ನೋಟನ್ನು ಎಸೆದರು. ನಾನು ಆ ನೋಟನ್ನು ನೆಲದಿಂದ ಎತ್ತಿ ಸುಮ್ಮನೆ ಕೆಲಸದಲ್ಲಿ ತೊಡಗಿದೆ. ನಾನು ಮಾಲೀಕರ ಸಾಲದ ಅಡಿಯಲ್ಲಿ ಮುಳುಗಿ ಹೋಗಿದ್ದೆ. ನನ್ನಿಂದ ಆ ಕೆಲಸ ಬಿಡಲು ಸಾಧ್ಯವಿರಲಿಲ್ಲ. ಏಕೆಂದರೆ ತಮ್ಮ ತಂಗಿಯರು ಹಸಿವಿನಿಂದ ಸಾಯುವುದನ್ನು ನೋಡಲು ಸಾಧ್ಯವಿರಲಿಲ್ಲ. ರಾತ್ರಿ ಮನೆಗೆ ಹೋದರೆ ಎಲ್ಲರೂ ನನಗಾಗಿ ಕಾಯುತ್ತಿದ್ದರು. ಅಣ್ಣ, ಇವತ್ತು ತಿನ್ನಲು ಏನಾದರೂ ತಂದಿದ್ದೀಯಾ ಎಂದು ಪುಟ್ಟ ತಂಗಿ ಪ್ರೀತಿ ನನ್ನ ಶರ್ಟ್ ಹಿಡಿದು ಕೇಳಿದಳು. ಹೌದು ಪುಟ್ಟಿ, ಇಗೋ ರೊಟ್ಟಿ ಮತ್ತು ಪಲ್ಯ ತಂದಿದ್ದೇನೆ ಎಂದು ಆ ಚೀಲವನ್ನು ಅವಳ ಕೈಗೆ ಕೊಟ್ಟು ನಾನು ಕೇವಲ ಮೂಲೆಯಲ್ಲಿ ಕುಳಿತು ನೀರು ಕುಡಿದೆ. ಅಂದು ರಾತ್ರಿ ನಾನು ಏನನ್ನೂ ತಿನ್ನಲಿಲ್ಲ, ಏಕೆಂದರೆ ನನ್ನ ತಮ್ಮ ತಂಗಿಯರು ಹೊಟ್ಟೆ ತುಂಬ ಉಣ್ಣಲಿ ಎಂದುಕೊಂಡೆ. ಪರಿಸ್ಥಿತಿ ತುಂಬ ಹದಗೆಡುತ್ತಿತ್ತು. ವೆಲ್ಡಿಂಗ್ ಅಂಗಡಿಯ ಸಂಪಾದನೆಯಲ್ಲಿ ಸಂಸಾರ ಸಾಗಿಸುವುದು ಅಸಾಧ್ಯವಾಗಿತ್ತು. ನಾನು ಇನ್ನೊಂದು ಕೆಲಸ ಮಾಡಲೇಬೇಕು ಎಂದು ನಿರ್ಧರಿಸಿದೆ. ಅಂಗಡಿಯಿಂದ ರಾತ್ರಿ 8 ಗಂಟೆಗೆ ರಜೆ ಸಿಗುತ್ತಿತ್ತು. ಅಲ್ಲಿಂದ ನೇರವಾಗಿ ಒಂದು ಚಿತ್ರಾನ್ನ ಇಡ್ಲಿ ಅಂಗಡಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿದ್ದೆ. ಅಕ್ಷಯ್, ನೀನು ರಾತ್ರಿ 2 ಗಂಟೆಯವರೆಗೆ ಕೆಲಸ ಮಾಡಿದರೆ ನಾನು ನಿನಗೆ ದಿನಕ್ಕೆ 100 ರೂಪಾಯಿ ನೀಡುತ್ತೇನೆ ಎಂದು ಅಂಗಡಿಯವನು ಷರತ್ತು ವಿಧಿಸಿದ್ದ. ನನಗೆ ಒಪ್ಪಿಗೆ ಇದೆ ಮಾಲೀಕರೇ, ಆದರೆ ಹಣವನ್ನು ಪ್ರತಿದಿನ ನೀಡಿ ಎಂದು ನಾನು ಒಪ್ಪಿಕೊಂಡೆ. ನನಗೆ ಹಣದ ಅಗತ್ಯ ತುಂಬ ಇತ್ತು. ಈಗ ನಾನು ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ವೆಲ್ಡಿಂಗ್ ಅಂಗಡಿಯಲ್ಲಿ ಮತ್ತು ರಾತ್ರಿ 8ರಿಂದ 2ರವರೆಗೆ ತಟ್ಟೆ ಇಡ್ಲಿ ಅಂಗಡಿಯಲ್ಲಿ ಪಾತ್ರ ತೊಳೆಯುವುದು ಮತ್ತು ಜನರಿಗೆ ಪ್ಲೇಟ್ ನೀಡುವುದನ್ನು ಮಾಡುತ್ತಿದ್ದೆ. ಹಗಲು ರಾತ್ರಿಯ ಈ ಪರಿಶ್ರಮ ನನ್ನ ದೇಹದ ದಣಿವನ್ನು ಇನ್ನೂ ಹೆಚ್ಚಿಸಿತ್ತು. ಆದರೆ ಮನೆಯ ಒಲೆ ಉರಿಯಲಾರಂಭಿಸಿತ್ತು. ಕೆಲವೊಮ್ಮೆ ಅಂಗಡಿಯವನು ಉಳಿದ ಊಟವನ್ನು ನನಗೆ ನೀಡುತ್ತಿದ್ದ. ಅದನ್ನು ನಾನು ಮನೆಗೆ ತರುತ್ತಿದ್ದೆ. ಇವತ್ತು ನಮಗಾಗಿ ಏನು ತಂದಿದ್ದೀಯಾ ಎಂದು ನನ್ನ ತಮ್ಮ ಮನೆಗೆ ಬಂದ ತಕ್ಷಣ ನನ್ನ ಕಾಲ್ಗಳನ್ನು ಅಪ್ಪಿಕೊಂಡನು. ಇವತ್ತು ನಿಮ್ಮೆಲ್ಲರಿಗೂ ಇಡ್ಲಿ ಚಟ್ನಿ ತಂದಿದ್ದೇನೆ, ಎಲ್ಲರೂ ಸೇರಿ ಉಣ್ಣೋಣ ಎಂದು ನಗುತ್ತಾ ಆ ಚೀಲವನ್ನು ನೀಡಿದೆ. ಅವರ ಮುಖದ ಸಂತೋಷ ನೋಡಿ ನನ್ನ ಎಲ್ಲ ಸುಸ್ತು ಮಾಯವಾಗುತ್ತಿತ್ತು. ನೀನು ಏನಾದರೂ ತಿಂದೆಯಾ ಅಕ್ಷಯ್? ಕೆಲಸ ಮಾಡಿ ಮುಖ ಬಾಡಿ ಹೋಗಿದೆ ಎಂದು ತಾಯಿ ನನ್ನ ಬಳಲಿದ ಕಣ್ಣುಗಳನ್ನು ನೋಡಿ ಕೇಳಿದರು. ನಾನು ತಿಂದೆ ಅಮ್ಮ, ನೀವೆಲ್ಲ ತಿನ್ನಿರಿ, ನನಗೆ ನಿದ್ರೆ ಬರುತ್ತಿದೆ ಎಂದು ಸುಳ್ಳು ಹೇಳಿ ನಾನು ಹಾಸಿಗೆ ಮೇಲೆ ಬಿದ್ದು ನಿದ್ರೆಗೆ ಜಾರಿದೆ. ಜೀವನ ಒಂದು ದಾರಿಗೆ ಬರುತ್ತಿತ್ತು ಎನ್ನುವಾಗಲೇ ಒಂದು ಹೊಸ ಸಂಕಷ್ಟ ಎದುರಾಯಿತು. ನನ್ನ ತಂಗಿ ದಿಶಾಗೆ ಅತಿಯಾದ ಜ್ವರ ಕಾಣಿಸಿಕೊಂಡಿತ್ತು. ಜ್ವರ ಎಷ್ಟೇ ಪ್ರಯತ್ನಿಸಿದರೂ ಕಡಿಮೆಯಾಗುತ್ತಿರಲಿಲ್ಲ. ಅವಳು ಇಡೀ ದಿನ ಕೆಮ್ಮುತ್ತಿದ್ದಳು ಮತ್ತು ಜ್ವರದಲ್ಲಿ ಸುಡುತ್ತಿದ್ದಳು. ನಡಿ ದಿಶಾ, ಯಾವುದಾದರೂ ಒಳ್ಳೆಯ ಡಾಕ್ಟರ್ಗೆ ತೋರಿಸೋಣ ಎಂದು ಒಂದು ದಿನ ದಿಶಾಳ ಹಣೆಯ ಮೇಲೆ ನೀರಿನ ಪಟ್ಟಿ ಇಡುತ್ತಾ ಹೇಳಿದೆ. ಬೇಡ ಅಣ್ಣ, ಇದೇ ಔಷಧಿಯಲ್ಲಿ ಗುಣವಾಗುತ್ತದೆ, ಹಣ ವ್ಯರ್ಥ ಮಾಡಬೇಡಿ ಎಂದು ದಿಶಾ ಉತ್ತರಿಸಿದಳು. ಹಣ ಏಕೆ ವ್ಯರ್ಥ ಮಾಡಬಾರದು? ನಿನ್ನ ಜೀವಕ್ಕಿಂತ ದೊಡ್ಡದು ಬೇರೇನೂ ಇಲ್ಲ ಎಂದು ಒತ್ತಾಯಿಸಿ ಅವಳನ್ನು ಓಣಿಯ ಕ್ಲಿನಿಕ್ಗೆ ಕರೆದೊಯ್ದೆ. ಡಾಕ್ಟರ್ ಕೆಲವು ದಿನಗಳ ಔಷಧಿ ನೀಡಿದರು, ಆದರೆ ಏನೂ ಗುಣವಾಗಲಿಲ್ಲ. ಜ್ವರ ಹೆಚ್ಚಾಯಿತು ಮತ್ತು ದಿಶಾ ಇನ್ನಷ್ಟು ದುರ್ಬಲಳಾದಳು. ಅವಳ ತೂಕ ವೇಗವಾಗಿ ಇಳಿಯತೊಡಗಿತ್ತು. ಅಕ್ಷಯ್ ಮಗ, ಇದು ಸಾಧಾರಣ ಜ್ವರವಲ್ಲ, ನೀನು ಇವಳನ್ನು ನಗರದ ದೊಡ್ಡ ಆಸ್ಪತ್ರೆಗೆ ಕರೆದೊಯ್ಯು, ಅಲ್ಲಿ ಕೆಲವು ಟೆಸ್ಟ್ ಆಗಬೇಕು, ಇಲ್ಲಿ ನನ್ನ ಚಿಕಿತ್ಸೆ ಫಲಕಾರಿಯಾಗುತ್ತಿಲ್ಲ ಎಂದು ಕ್ಲಿನಿಕ್ ಡಾಕ್ಟರ್ ಆತಂಕದಿಂದ ಸಲಹೆ ನೀಡಿದರು. ನಾನು ನನ್ನ ತಮ್ಮ ಸಾಹಿಲ್ನನ್ನು ಒಂದು ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಸಿದೆ. ಇದರಿಂದ ಅವನು ಮನೆಯ ಖರ್ಚು ಸರಿದೂಗಲಿ ಮತ್ತು ನನ್ನ ತಂಗಿ ಪ್ರಿಯಾ ಮತ್ತು ಅಮ್ಮನ ಕಾಳಜಿ ತೆಗೆದುಕೊಳ್ಳಲಿ ಎಂದುಕೊಂಡೆ. ನಾನು ವೆಲ್ಡಿಂಗ್ ಅಂಗಡಿಯ ಮಾಲೀಕರ ಹತ್ತಿರ ಹೋದೆ. ಮಾಲೀಕರೇ, ನನ್ನ ತಂಗಿ ತುಂಬ ಕಾಯಿಲೆ ಬಿದ್ದಿದ್ದಾಳೆ, ನಗರದ ಆಸ್ಪತ್ರೆಗೆ ಕರೆದೊಯ್ಯಬೇಕು. 1,000 ರೂಪಾಯಿ ಸಾಲ ನೀಡಿ, ನಿಮ್ಮ ಈ ಸಹಾಯವನ್ನು ನಾನು ಎಂದೂ ಮರೆಯುವುದಿಲ್ಲ ಎಂದು ಗೋಗರೆದೆ. ಹಿಂದಿನ ಹಣವನ್ನು ನಿಮ್ಮ ಅಜ್ಜ ಬಂದು ನೀಡುತ್ತಾರೆಯೇ? ಕೆಲಸ ಮಾಡು ಹೋಗು ಎಂದು ಅವರು ನನ್ನನ್ನು ದಬ್ಬಿದರು. ನನ್ನ ತಂಗಿ ಸಾಯುತ್ತಾಳೆ ಮಾಲೀಕರೇ, ದೇವರ ಮೇಲಾಣೆ, ನಾನು ಜೀವನ ಪರ್ಯಂತ ನಿಮ್ಮ ಬಳಿ ಕೆಲಸ ಮಾಡುತ್ತೇನೆ, ನನ್ನನ್ನು ನಂಬಿ, ಇಂದು ಸಹಾಯ ಮಾಡಿ ಎಂದು ಅಳುತ್ತಾ ಅವರ ಪಾದಗಳನ್ನು ಹಿಡಿದೆ. ಸರಿ, ಇದೇ ಕೊನೆ, ಈಗೋ 2,000 ರೂಪಾಯಿ ತಗೋ, ಇನ್ನು ಮುಂದೆ ಒಂದು ಪೈಸೆ ಕೂಡ ದೊರೆಯುವುದಿಲ್ಲ. ಇನ್ನೊಂದು ವಿಷಯ ನೆನಪಿಡು, ಈಗ ನೀನು ನನ್ನ ಅಂಗಡಿಯ ಜೀತದ ಆಳು ಎಂದು ಹಣವನ್ನು ನನ್ನ ಮುಖಕ್ಕೆ ಎಸೆದರು. ನಾನು ಆ ಹಣವನ್ನು ಎತ್ತಿಕೊಂಡು ತಂಗಿಯನ್ನು ಕರೆದುಕೊಂಡು ನಗರದ ಸರ್ಕಾರಿ ಆಸ್ಪತ್ರೆಗೆ ತಲುಪಿದೆ. ಅಲ್ಲಿನ ವಾತಾವರಣ ವಿಚಿತ್ರವಾಗಿತ್ತು. ರೋಗಿಗಳ ಗುಂಪು ಮತ್ತು ಔಷಧಿಯ ವಾಸನೆ ನನ್ನ ತಲೆ ತಿರುಗುವಂತೆ ಮಾಡಿತು.
ನನಗೆ ಉಸಿರು ಕಟ್ಟಿದಂತಾಯಿತು. ಗಂಟೆಗಟ್ಟಲೆ ಸರತಿಯಲ್ಲಿ ನಿಂತು ಚೀಟಿ ಮಾಡಿಸಿದೆ. ನಂತರ ಡಾಕ್ಟರ್ ದಿಶಾಳನ್ನು ನೋಡಿ ಹಲವು ಟೆಸ್ಟ್ಗಳನ್ನು ಬರೆದುಕೊಟ್ಟರು. ಹಲವು ದಿನಗಳವರೆಗೆ ಟೆಸ್ಟ್ಗಳು ನಡೆದವು. ನಾನು ಹೊರಗೆ ದಿನವಿಡೀ ನೆಲದ ಮೇಲೆ ಮಲಗಿರುತ್ತಿದ್ದೆ. ಅಂತಿಮ ವರದಿ ಬಂದಾಗ ಡಾಕ್ಟರ್ ನನ್ನನ್ನು ತಮ್ಮ ಕೋಣೆಗೆ ಕರೆದರು. ಅಕ್ಷಯ್, ನಿನ್ನ ತಂಗಿ ದಿಶಾಗೆ ಬ್ಲಡ್ ಕ್ಯಾನ್ಸರ್ ಇದೆ ಮತ್ತು ಇದು ಕೊನೆಯ ಹಂತಕ್ಕೆ ತಲುಪುತ್ತಿದೆ ಎಂದರು. ಆ ಮಾತುಗಳು ನನ್ನ ಕಿವಿಗೆ ಬಿದ್ದಾಗ ನನ್ನ ಜೀವವೇ ಹೋದಂತಾಯಿತು. ನಾನು ಸ್ತಬ್ಧನಾದೆ. ಕ್ಯಾನ್ಸರ್? ಡಾಕ್ಟರ್ ಸಾಹೇಬರೇ, ಏನಾದರೂ ಮಾಡಿ ನನ್ನ ತಂಗಿಯನ್ನು ಉಳಿಸಿ. ನನ್ನ ತಾಯಿಯಂತೂ ಈ ಸುದ್ದಿ ಕೇಳಿ ಸತ್ತೇ ಹೋಗುತ್ತಾರೆ ಎಂದು ನಾನು ಕಾಲು ಹಿಡಿದು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಚಿಕಿತ್ಸೆ ಸಾಧ್ಯವಿದೆ, ಆದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತದೆ. ಔಷಧಿಗಳು ತುಂಬ ದುಬಾರಿ. ನೀನು ಆದಷ್ಟು ಬೇಗ ಹಣದ ವ್ಯವಸ್ಥೆ ಮಾಡಬೇಕು. ಇದರಿಂದ ನಿನ್ನ ತಂಗಿಯ ಚಿಕಿತ್ಸೆ ಆದಷ್ಟು ಬೇಗ ಕೈಗೊಳ್ಳಲು ಸಾಧ್ಯ ಎಂದು ಅವರು ಹೇಳಿದರು. ಡಾಕ್ಟರ್ ಸಾಹೇಬರೇ, ನನ್ನ ಹತ್ತಿರ ಅಷ್ಟೊಂದು ಹಣವಿಲ್ಲ. ನೀವು ಲಕ್ಷಗಳ ಬಗ್ಗೆ ಹೇಳುತ್ತಿದ್ದೀರಿ. ನನ್ನ ಹತ್ತಿರ 500 ರೂಪಾಯಿಯೂ ಇಲ್ಲ. ನಾನು ಇಷ್ಟೊಂದು ಹಣವನ್ನು ಎಲ್ಲಿಂದ ತರಬೇಕು ಎಂದು ತಲೆ ತಗ್ಗಿಸಿದೆ. ಡಾಕ್ಟರ್ ಕನಿಕರದಿಂದ ಹೇಳಿದರು, ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಹಣ ತುಂಬದ ಹೊರತು ಚಿಕಿತ್ಸೆ ಶುರುವಾಗುವುದಿಲ್ಲ. ನೀನು ಏನಾದರೂ ಮಾಡಲೇಬೇಕು. ಒಂದು ವೇಳೆ ನಿನ್ನ ಸಹೋದರಿಯ ಜೀವವನ್ನು ಉಳಿಸಬೇಕೆಂದಿದ್ದರೆ ಆದಷ್ಟು ಬೇಗ ಹಣದ ವ್ಯವಸ್ಥೆ ಮಾಡು ಎಂದು ಡಾಕ್ಟರ್ ಹೇಳಿದರು. ನಾನು ಭಾರವಾದ ಹೆಜ್ಜೆಗಳೊಂದಿಗೆ ಕೋಣೆಯಿಂದ ಹೊರಬಂದೆ. ನನ್ನ ತಂಗಿ ವಾರ್ಡ್ನಲ್ಲಿ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಳು. ನಾನು ಕಿಟಕಿಯಿಂದ ಅವಳನ್ನೇ ನೋಡುತ್ತಿದ್ದೆ. ನಾನು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಿದ್ದ ನನ್ನ ತಂಗಿಯ ಜೀವ ಅಪಾಯದಲ್ಲಿತ್ತು. ನನ್ನ ಅಸಹಾಯಕತೆಗೆ ನನಗೆ ಅಳುವೆ ಬಂತು. ನನ್ನ ಬಳಿ 1 ರೂಪಾಯಿಯೂ ಕೂಡ ಇರಲಿಲ್ಲ. ಮಾಲೀಕರಿಗೆ ಫೋನ್ ಮಾಡಿದೆ. ಮಾಲೀಕರೇ, ತಂಗಿಗೆ ಕ್ಯಾನ್ಸರ್ ಇದೆ. ಧನ ಸಹಾಯ ಮಾಡಿ ಅವಳ ಜೀವವನ್ನು ಉಳಿಸಿ. ಅಮ್ಮನ ಬಳಿಗೆ ಅವಳನ್ನು ಜೀವಂತ ಕರೆದೊಯ್ಯಬೇಕು ಎಂದೆ. ಮೊದಲಿನ ಹಣವನ್ನೇ ಮರಳಿ ಕೊಟ್ಟಿಲ್ಲ. ಇನ್ನೂ ಹೆಚ್ಚು ಹಣ ಬೇಕೆಂದರೆ ಎಲ್ಲಿಂದ ತಂದು ಕೊಡಲಿ? ಈ ಮೊದಲೇ ನಿನಗೆ ತುಂಬ ಹಣವನ್ನು ನೀಡಿದ್ದೇನೆ. ಮೊದಲು ಅದನ್ನು ಮರಳಿಸು, ಆನಂತರ ಹಣ ಕೇಳು. ಈಗ ನಿನಗೆ ಹಣ ನೀಡುವುದಿಲ್ಲ. ಮತ್ತೆ ಫೋನ್ ಮಾಡಬೇಡ. ಯಾವಾಗ ನೋಡಿದರೂ ಹಣ ಬೇಕು ಎಂದು ಕೇಳುತ್ತಿರುತ್ತೀಯ, ಅಳುತ್ತಿರುತ್ತೀಯ ಎಂದು ಅವರು ಬೈದು ಫೋನ್ ಕಟ್ ಮಾಡಿದರು. ನಾನು ಆಸ್ಪತ್ರೆಯಿಂದ ಹೊರಬಂದು ನಗರದ ರಸ್ತೆಗಳಲ್ಲಿ ಹುಚ್ಚನಂತೆ ಅಲೆದಾಡತೊಡಗಿದೆ. ನಾನೇನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಮನೆಗೆ ದಿಶಾಳ ಬಗ್ಗೆ ಏನನ್ನೂ ತಿಳಿಸಿರಲಿಲ್ಲ. ಅವರೆಲ್ಲ ದಿಶಾ ಗುಣಮುಖಳಾಗಿ ಮನೆಗೆ ಬರುತ್ತಾಳೆ ಎಂದು ಕಾಯುತ್ತಿದ್ದರು. ನಾನು ನಡೆಯುತ್ತಾ ರಸ್ತೆಯ ಪಕ್ಕದ ಫುಟ್ಪಾತ್ ಮೇಲೆ ಕುಳಿತೆ. ನನ್ನ ತಂಗಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಳು. ವೇಗವಾಗಿ ಚಲಿಸುವ ಗಾಡಿಗಳಲ್ಲಿ ಜನರೆಲ್ಲ ಸಾಗುತ್ತಿದ್ದರು. ತಮ್ಮ ಜೀವನದಲ್ಲಿ ಮಗ್ನರಾಗಿದ್ದರು. ಆದರೆ ನಮ್ಮ ಜೀವನವೇ ಹಾಳಾಗಿ ಹೋಗಿತ್ತು. ನಾನು ಆಕಾಶದ ಕಡೆಗೆ ನೋಡಿದೆ. ದೇವರೇ, ನನಗೆ ದಾರಿ ತೋರಿಸು. ನನಗೆ ಸಹಾಯ ಮಾಡು. ಈಗ ನನ್ನ ಬಳಿ ಯಾವುದೇ ದಾರಿ ಇಲ್ಲ. ಕೇವಲ ನೀನೊಬ್ಬ ಮಾತ್ರ ನನ್ನನ್ನು ಈ ಸಂಕಟದಿಂದ ಪಾರು ಮಾಡಬಲ್ಲೆ. ಏನಾದರೂ ಮಾಡು. ಒಂದು ವೇಳೆ ನನ್ನ ತಂಗಿ ಸತ್ತರೆ ಈ ಸುದ್ದಿ ತಿಳಿಯುತ್ತಲೇ ನನ್ನ ತಾಯಿ ಪ್ರಾಣ ಬಿಡುತ್ತಾರೆ. ನನ್ನ ಸಹೋದರಿಯನ್ನು ಕಾಪಾಡು. ನನ್ನ ತಾಯಿಯ ಬಳಿ ಅವಳನ್ನು ಕರೆದುಕೊಂಡು ಹೋಗುವಂತೆ ಮಾಡು ಎಂದು ಬಿಕ್ಕಳಿಸುತ್ತಾ ನಾನು ದೇವರಲ್ಲಿ ಪ್ರಾರ್ಥಿಸಿದೆ. ಬಾಲ್ಯದ ನನ್ನ ತಂಗಿಯ ಮುಖ ಚಹರೆಗಳು ನನ್ನ ಕಣ್ಣ ಮುಂದೆ ಬಂದವು. ಅವಳು ನನ್ನನ್ನು ತಬ್ಬಿಕೊಳ್ಳುತ್ತಿದ್ದ ರೀತಿ, ಆಕೆಯ ಪುಟ್ಟ ಕೈಗಳು ನನ್ನ ಕಾಲುಗಳನ್ನು ಒತ್ತುತ್ತಿದ್ದ ರೀತಿ ಎಲ್ಲವೂ ನೆನಪಾಗಿ ಬಿಕ್ಕಳಿಸಿದೆ. ಅವಳು ಎಂದಿಗೂ ನನ್ನಲ್ಲಿ ಏನನ್ನೂ ಕೇಳಿರಲಿಲ್ಲ. ನಾವೆಲ್ಲರೂ ಖುಷಿಯಾಗಿರಬೇಕು ಎನ್ನುವುದು ಅವಳ ಜೀವನದ ಗುರಿಯಾಗಿತ್ತು. ಆದರೆ ಇಂದು ಖುಷಿಯನ್ನೆಲ್ಲ ಬಿಟ್ಟು ಅವಳು ಸಾವಿನ ಬಾಗಿಲಲ್ಲಿ ನಿಂತಿದ್ದಳು. ನಾನು ಕಣ್ಣೀರು ಒರೆಸಿ ಮೇಲಕ್ಕೆ ಎದ್ದೆ. ಸೋಲಬಾರದು ಎಂದು ನಿರ್ಧರಿಸಿದೆ. ಎಷ್ಟೇ ಕಷ್ಟವಾದರೂ ಹಣ ತರಲೇಬೇಕು ಎಂದು ನಿರ್ಧರಿಸಿದೆ. ನನ್ನ ತಂಗಿಗಾಗಿ ನಾನು ಏನಾದರೂ ಮಾಡಲು ಸಿದ್ಧನಾದೆ. ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನನ್ನ ತಂಗಿಯ ಪ್ರಾಣವನ್ನು ಉಳಿಸಬೇಕು ಎಂದುಕೊಂಡೆ. ನಾನು ನಗರದ ಹಲವು ಜನರ ಮುಂದೆ ಕೈಚಾಚಿದೆ. ನಗರದ ಅಂಗಡಿ ಮಾಲೀಕರ ಬಳಿ ಸಾಲ ಕೇಳಿದೆ. ಆದರೆ ಯಾರೂ ನೀಡಲಿಲ್ಲ. ನನ್ನ ಮಾತನ್ನು ಯಾರೂ ಕೇಳಿಸಿಕೊಳ್ಳಲಿಲ್ಲ. ಬಡವನಿಗೆ ಬೆಲೆಯೂ ಇಲ್ಲ ಅಥವಾ ಬಡವನಿಗೆ ಯಾವುದೇ ಭರವಸೆಯೂ ಕೂಡ ಇಲ್ಲ. ಇಡೀ ದಿನ ಅಲೆದಾಡಿ ಕಾಲುಗಳಲ್ಲಿ ಬೊಕ್ಕೆಗಳಾದವು. ಹಸಿವಿನಿಂದ ಹೊಟ್ಟೆಯಲ್ಲಿ ತಳಮಳವಾಗುತ್ತಿತ್ತು. ಆದರೆ ಆಸ್ಪತ್ರೆಯಲ್ಲಿ ತಂಗಿಯ ಕಾಯಿಲೆಯ ಮುಂದೆ ನನ್ನ ಯಾವ ಕಷ್ಟಗಳೂ ದೊಡ್ಡದೆಂದು ಅನಿಸಲಿಲ್ಲ. ರಾತ್ರಿ ಕತ್ತಲೆಯಾಗುತ್ತಿತ್ತು. ಆಸ್ಪತ್ರೆಯಲ್ಲಿ ನನ್ನ ತಂಗಿ ನಾನು ಹಣ ತರುತ್ತೇನೆ, ಅವಳ ಚಿಕಿತ್ಸೆ ಆರಂಭಿಸುತ್ತೇನೆ ಎಂದು ಕಾಯುತ್ತಿರಬಹುದು. ಆದರೆ ನಾನು ಬರಿಗೈಯಲ್ಲಿ ಹೋಗಲು ಸಾಧ್ಯವಿಲ್ಲ. ಕರಾಳ ರಾತ್ರಿ ಇನ್ನೂ ಆಳವಾಯಿತು. ನನ್ನ ಭರವಸೆ ನುಚ್ಚು ನೂರಾಗುತ್ತಾ ಸಾಗಿತ್ತು. ಪಟ್ಟಣದ ಬೀದಿಯಲ್ಲಿ ನನ್ನವರು ಯಾರೂ ಇಲ್ಲ ಎನ್ನುವಂತೆ ನಾನು ನಡೆಯುತ್ತಿದ್ದೆ. ಹಸಿವು ಮತ್ತು ದಣಿವಿನಿಂದ ನನ್ನ ಕಾಲುಗಳು ದಣಿದಿದ್ದವು. ನನ್ನ ಮನದಲ್ಲಿ ಹಾಸಿಗೆಯಲ್ಲಿ ಮಲಗಿದ್ದ ನನ್ನ ತಂಗಿಯ ಬಿಳಿಚಿಕೊಂಡ ಮುಖ ಮಾತ್ರ ಕಾಣುತ್ತಿತ್ತು. ಈ ಪಟ್ಟಣದಲ್ಲಿ ನನಗೆ ಗೊತ್ತಿರುವವರ ಮುಂದೆ ಕೈ ಚಾಚಿದೆ. ಆದರೂ ಈ ಬಡವನ ಮೇಲೆ ಯಾರಿಗೂ ಕರುಣೆ ಬರಲಿಲ್ಲ. ಓ ದೇವರೇ, ನನಗೆ ದಾರಿ ತೋರಿಸು. ನನ್ನ ತಂಗಿ ಸಾಯುವುದನ್ನು ನನ್ನ ಕಣ್ಣಿಂದ ನೋಡಲು ಸಾಧ್ಯವಿಲ್ಲ. ನನ್ನ ಚಿಂತೆಯನ್ನು ದೂರ ಮಾಡು. ಹೇಗಾದರೂ ಮಾಡಿ ನನಗೆ ಹಣವನ್ನು ಒದಗಿಸು ಎಂದು ಅಸಹಾಯಕತೆಯಿಂದ ನಾನು ಆಕಾಶದತ್ತ ನೋಡುತ್ತಾ ಕೂಗಿದೆ.
ಹೃದಯ ನೋವಿನಿಂದ ಚೂರಾಯಿತು. ಒಂದು ಚಹಾದ ಅಂಗಡಿಯ ಬಳಿ ನಿಂತೆ. ಅಲ್ಲಿ ಕೆಲವರು ಚಹಾ ಕುಡಿಯುತ್ತಾ ಏರಿದ ಸ್ವರದಲ್ಲಿ ಮಾತನಾಡುತ್ತಿದ್ದರು. ನಾನು ಒಂದು ಕಡೆ ಕತ್ತಲೆಯಲ್ಲಿ ಸ್ವಲ್ಪ ಹೊತ್ತು ಆರಾಮ್ ತೆಗೆದುಕೊಳ್ಳಲು ನಿಂತುಕೊಂಡೆ. ಏಕೆಂದರೆ ಇನ್ನೂ ನಡೆಯಲು ನನ್ನ ಕಾಲಿನಲ್ಲಿ ಶಕ್ತಿ ಇರಲಿಲ್ಲ. ಅಣ್ಣ, ನಗರದ ದೊಡ್ಡ ಬಿಸಿನೆಸ್ ವುಮೆನ್ ಶ್ರದ್ಧಾ ಯಾದವ್ ತನ್ನ ಮಗಳ ಮದುವೆ ಮಾಡಲು ಹುಚ್ಚರಾಗಿದ್ದಾರೆ ಎಂದು ಒಬ್ಬ 30 ವರ್ಷದ ವ್ಯಕ್ತಿ ಚಹಾ ಕುಡಿಯುತ್ತಾ ಉಳಿದವರ ಬಳಿ ಹೇಳಿದ. ಅವರ ಧ್ವನಿಯಲ್ಲಿ ಅಚ್ಚರಿಯಿತ್ತು. ಹೌದು, ಮಗಳನ್ನು ಮದುವೆಯಾಗುವ ವ್ಯಕ್ತಿಗೆ 50 ಲಕ್ಷ ನಗದು ನೀಡುತ್ತಾರೆ ಎಂದು ಇನ್ನೊಬ್ಬ ವ್ಯಕ್ತಿ ಹೇಳಿದ. ಅವನ ಕಣ್ಣಿನಲ್ಲಿ 50 ಲಕ್ಷದ ದುರಾಸೆ ಎದ್ದು ಕಾಣುತ್ತಿತ್ತು. ಈ ಮಾತು ಕೇಳಿದ ತಕ್ಷಣ ನನ್ನ ಸತ್ತ ದೇಹಕ್ಕೆ ಜೀವ ಬಂದಂತಾಯಿತು. 50 ಲಕ್ಷ, ಇಷ್ಟೊಂದು ದೊಡ್ಡ ಮೊತ್ತ! ಇದರಲ್ಲಿ ನನ್ನ ಸಹೋದರಿಯ ಚಿಕಿತ್ಸೆ ಏನು ಬಂತು? ನಮ್ಮ ಇಡೀ ಕುಟುಂಬದ ಜೀವನವೇ ಬದಲಾಗಬಹುದು. ನನ್ನ ಸತ್ತ ದೇಹದಲ್ಲಿ ಯಾರೋ ಜೀವ ತುಂಬಿದಂತೆ ಭಾಸವಾಯಿತು. ನಾನು ಆಕಸ್ಮಿಕವಾಗಿ ಅವರ ಕಡೆ ಹೆಜ್ಜೆ ಹಾಕಿದೆ. ಅಣ್ಣ, ನೀವು ಯಾವ ಶ್ರದ್ಧಾ ಮೇಡಮ್ ಅವರ ಬಗ್ಗೆ ಮಾತನಾಡುತ್ತಿದ್ದೀರಿ? ಈ ಶ್ರದ್ಧಾ ಮೇಡಮ್ ಯಾರು? ಮತ್ತು ಈ 50 ಲಕ್ಷದ ವಿಷಯವೇನು ಎಂದು ನಾನು ಅವರ ಹತ್ತಿರ ಹೋಗಿ ಕೇಳಿದೆ. ಅವರಿಬ್ಬರೂ ನನ್ನನ್ನು ಮೇಲಿನಿಂದ ಕೆಳಕ್ಕೆ ನೋಡಿದರು. ನನ್ನ ಕೊಳಕು ಬಟ್ಟೆ, ಹರಡಿದ ಕೂದಲು, ಮುಖಕ್ಕೆ ಬಡಿದ ಧೂಳು ನೋಡಿ ಅವರು ನನ್ನ ಬಗ್ಗೆ ತಿರಸ್ಕಾರದಿಂದ ಮಾತನಾಡಿದರು. ಏ ಹುಡುಗ, ಇದನ್ನು ತಿಳಿದು ನೀನೇನು ಮಾಡಬೇಕಾಗಿದೆ? ಇದು ನಿನಗೆ ಸಂಬಂಧಪಟ್ಟಿಲ್ಲ. ಹೋಗಿ ಬೇರೆ ಕಡೆ ಎಲ್ಲಾದರೂ ಭಿಕ್ಷೆ ಬೇಡು. ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ ಎಂದು ಮೊದಲ ವ್ಯಕ್ತಿಯು ತನ್ನ ಕೈಯಿಂದ ಸನ್ನೆ ಮಾಡಿ ನನಗೆ ದೂರ ಹೋಗಲು ಹೇಳಿದನು. ಅವನು ತುಂಬ ಸಿಟ್ಟಿನಿಂದ ವರ್ತಿಸುತ್ತಿದ್ದನು. ದೇವರ ಮೇಲಾಣೆ, ನನ್ನ ತಂಗಿ ಕ್ಯಾನ್ಸರ್ನಿಂದ ಸಾಯುತ್ತಿದ್ದಾಳೆ. ದಯವಿಟ್ಟು ನನಗೆ ಈ ವಿಚಾರವನ್ನು ತಿಳಿಸಿ ಎಂದು ಅವರ ಮುಂದೆ ಕೈ ಜೋಡಿಸಿ ಗೋಗರೆದೆ. ಮುಂದೆ ಹೇಳಿದೆ, ಪ್ಲೀಸ್ ನನಗೆ ಸಹಾಯ ಮಾಡಿ. ನನ್ನ ತಂಗಿಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ. ಅವಳಿಗೆ ಬ್ಲಡ್ ಕ್ಯಾನ್ಸರ್ ಇದೆ. ಬೇಗ ಚಿಕಿತ್ಸೆ ನಡೆದರೆ ಅವಳು ಬೇಗ ಗುಣಮುಖಳಾಗುತ್ತಾಳೆ ಎಂದು ಡಾಕ್ಟರ್ ಹೇಳಿದ್ದಾರೆ. ಒಂದು ವೇಳೆ ಅವಳ ಚಿಕಿತ್ಸೆಗೆ ತಡವಾದರೆ ಅವಳ ಪ್ರಾಣಕ್ಕೆ ಅಪಾಯವಿದೆ. ನನ್ನ ತಂಗಿ ಸಾಯುವುದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ. ನನ್ನ ತಂಗಿ ಸತ್ತರೆ ನನ್ನ ಅಮ್ಮನೂ ಕೂಡ ಸಾಯುತ್ತಾರೆ. ಪ್ಲೀಸ್ ನನಗೆ ಸಹಾಯ ಮಾಡಿ. ನನ್ನ ಕಣ್ಣಿನಲ್ಲಿ ಸತ್ಯ ಹಾಗೂ ಅಸಹಾಯಕತೆ ತುಂಬಿತ್ತು. ನನ್ನ ಕಳೆಗುಂದಿದ ಮುಖ ನೋಡಿ ಒಬ್ಬ ವ್ಯಕ್ತಿಯ ಮನಸ್ಸು ಕರಗಿತು. ಏ ಹುಡುಗ, ಶ್ರದ್ಧಾ ಯಾದವ್ ಈ ಪಟ್ಟಣದ ಆಗರ್ಭ ಶ್ರೀಮಂತೆ. ಆಕೆಯು ಇಡೀ ಪಟ್ಟಣದಲ್ಲಿ ಒಂದು ಡಂಗುರವನ್ನು ಸಾರಿದ್ದಾಳೆ. ಯಾರು ಅವಳ ಮಗಳನ್ನು ಮದುವೆಯಾಗುತ್ತಾರೋ ಅವರಿಗೆ 50 ಲಕ್ಷ ನಗದು ಬಹುಮಾನವನ್ನು ನೀಡುತ್ತೇನೆಂದು ಘೋಷಿಸಿದ್ದಾಳೆ. ಆದರೆ ಷರತ್ತೇನು? ಆ ಹುಡುಗಿಯಲ್ಲಿ ಏನಾದರೂ ಕೊರತೆ ಇರಬಹುದಲ್ಲವೇ? ಅದಕ್ಕಾಗಿ ಅವಳು ಇಷ್ಟೊಂದು ದೊಡ್ಡ ಮೊತ್ತವನ್ನು ನೀಡುತ್ತಿರಬಹುದು ಎಂದು ನಾನು ಅಚ್ಚರಿಯಿಂದ ಕೇಳಿದೆ. ಯಾವುದೇ ಶ್ರೀಮಂತರು ಕೂಡ ಇಷ್ಟೊಂದು ದೊಡ್ಡ ಮೊತ್ತವನ್ನು ನೀಡಲು ಸಾಧ್ಯವಿಲ್ಲ. ಆದರೆ ಯಾರೇ ಮದುವೆಯಾಗುತ್ತೇನೆ ಎಂದು ಹೋದರೂ ಮರಳಿ ಓಡಿ ಬರುತ್ತಾರೆ. ಆದರೆ ಕೇಳಿದ್ದೇವೆ, ಹುಡುಗ ಸುಂದರವಾಗಿರಬೇಕು. ಮದುವೆ ನಂತರ ಅವನು ಕೂಡ ಆ ಬಂಗಲೆಯಲ್ಲಿ ಇರಬೇಕು ಎಂದವರು ಆಸೆ ಪಟ್ಟಿದ್ದಾರೆ. ಮೊದಲ ವ್ಯಕ್ತಿಯು ಗೇಲಿ ಮಾಡೋ ಪ್ರಯತ್ನದಲ್ಲಿ ಹೇಳಿದನು. ಅವನ ಮುಖದಲ್ಲಿ ಒಂದು ವ್ಯಂಗ್ಯ ನಗುವಿತ್ತು. ನನಗೆ ಅವರ ಅಡ್ರೆಸ್ ನೀಡಿ, ನಾನು ಅವರ ಬಳಿ ಹೋಗುತ್ತೇನೆ. ನಾನು ನಿರ್ಧಾರ ಮಾಡಿಕೊಂಡಂತೆ ಹೇಳಿದೆ. ನನ್ನ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ನನಗೆ ನನ್ನ ಗುರಿ ಸಿಕ್ಕಿತು. ನಿನಗೆ ಹುಚ್ಚು ಹಿಡಿದಿದೆಯೇ? ಅಲ್ಲಿಗೆ ಹೋಗಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ಅಲ್ಲಿ ಯಾವುದೋ ದೊಡ್ಡ ಗಂಡಾಂತರವಿರಬೇಕು. ಆದ್ದರಿಂದಲೇ ಜನರು ಅಲ್ಲಿಂದ ಓಡಿ ಬರುತ್ತಿದ್ದಾರೆ. ಮತ್ತೊಬ್ಬ ವ್ಯಕ್ತಿಯು ನನ್ನನ್ನು ತಡೆಯಲು ಪ್ರಯತ್ನಿಸಿದನು. ಅವನು ನನ್ನನ್ನು ಸಂಕಷ್ಟದಿಂದ ಪಾರು ಮಾಡಲು ಪ್ರಯತ್ನಿಸುತ್ತಿದ್ದನು. ನನ್ನ ತಂಗಿಗಿಂತ ನನಗೆ ಬೇರೇನೂ ದೊಡ್ಡದಾಗಿರಲಿಲ್ಲ. ನಾನು ದೃಢವಾಗಿ ಉತ್ತರಿಸಿದೆ. ನನ್ನ ನಿರ್ಧಾರ ದೃಢವಾಗಿತ್ತು. ನನಗೆ ನನ್ನ ಜೀವದ ಬಗ್ಗೆ ಚಿಂತೆ ಇರಲಿಲ್ಲ. ಅವನು ನನಗೆ ನಗರದ ಐಷಾರಾಮಿ ಬಡಾವಣೆಯ ಅಡ್ರೆಸ್ ನೀಡಿದನು. ತಕ್ಷಣ ನಾನು ಆಸ್ಪತ್ರೆಗೆ ಹೋಗುವ ನಿರ್ಧಾರವನ್ನು ಬದಲಿಸಿದೆ. ನೇರವಾಗಿ ಆ ಬಂಗಲೆಯ ಕಡೆಗೆ ಹೊರಟು ಬಂದೆ. ಆ ಹುಡುಗಿಯಲ್ಲಿ ಯಾವುದೇ ತೊಂದರೆ ಇದ್ದರೂ ನನಗೆ ಚಿಂತೆ ಇರಲಿಲ್ಲ. ಅವಳು ಕುರುಡಿ ಇರಬಹುದು, ಮೂಕಿಯಾಗಿರಬಹುದು ಅಥವಾ ಕುರೂಪಿಯಾಗಿರಬಹುದು. ನನಗೆ ಕೇವಲ 50 ಲಕ್ಷ ರೂಪಾಯಿಯ ಮೇಲೆ ಕಣ್ಣಿತ್ತು. ನನ್ನ ತಂಗಿಯ ಉಸಿರು ಖರೀದಿಗಾಗಿ ನನ್ನನ್ನೇ ನಾನು ಮಾರಿಕೊಳ್ಳಲು ನಿಶ್ಚಯಿಸಿದ್ದೆ. ಶ್ರದ್ಧಾ ಮೇಡಮ್ ಅವರು ನನ್ನನ್ನು ತಿರಸ್ಕರಿಸದೇ ಇರಲಿ ಎಂದು ದಾರಿಯುದ್ದಕ್ಕೂ ನಾನು ಯೋಚಿಸುತ್ತಾ ಸಾಗಿದೆ. ಅಲ್ಲಿಗೆ ತಲುಪಿದ ನಂತರ ನಾನು ಆ ಬಂಗಲೆಯನ್ನು ನೋಡಿ ಆಶ್ಚರ್ಯಚಕಿತನಾದೆ. ಏಕೆಂದರೆ ಅದು ಸಾಧಾರಣ ಬಂಗಲೆಯಾಗಿರಲಿಲ್ಲ. ದೊಡ್ಡ ಅರಮನೆಯಂಥ ಬಂಗಲೆಯಾಗಿತ್ತು. ದೊಡ್ಡ ಕಾಂಪೌಂಡ್ಗಳಿಗೆ ದೊಡ್ಡ ಲೋಹದ ಗೇಟ್ಗಳು ಇದ್ದವು. ಗೇಟ್ನಲ್ಲಿ 2 ಗಾರ್ಡ್ಗಳು ನಿಂತಿದ್ದರು. ಅವರ ಕೈನಲ್ಲಿದ್ದ ಗನ್ ಹಾಗೂ ಅವರ ಸಮವಸ್ತ್ರವನ್ನು ನೋಡಿ ಯಾವುದೇ ಸಾಮಾನ್ಯ ಮನುಷ್ಯ ಹೆದರುತ್ತಿದ್ದನು. ನಾನು ಯಾವುದೇ ಹೆದರಿಕೆಯಿಲ್ಲದೆ ಗೇಟ್ ಕಡೆ ಹೆಜ್ಜೆ ಹಾಕಿದೆ. ಏ ಭಿಕಾರಿ, ಎಲ್ಲಿಗೆ ಹೋಗುತ್ತಿದ್ದೀಯಾ? ಒಬ್ಬ ಗಾರ್ಡ್ ಬಂದು ನನ್ನ ಕಡೆ ಕಣ್ಣು ತಿರುಗಿಸುತ್ತಾ ಹೇಳಿದ. ಅವನ ಧ್ವನಿಯಲ್ಲಿ ಒಂದು ವಿಚಿತ್ರ ಅಹಂಕಾರವಿತ್ತು. ನಾನು ಭಿಕಾರಿಯಲ್ಲ. ನಾನು ಶ್ರದ್ಧಾ ಮೇಡಮ್ ಅವರನ್ನು ಭೇಟಿಯಾಗಬೇಕು. ನಾನು ಅವರ ಮಗಳನ್ನು ಮದುವೆ ಮಾಡಿಕೊಳ್ಳಬೇಕು. ನಾನು ಹೆದರದೆ ಗಾರ್ಡ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ. ನನ್ನ ಧ್ವನಿಯಲ್ಲಿ ಯಾವುದೇ ಹೆದರಿಕೆ ಇರಲಿಲ್ಲ. 2 ಗಾರ್ಡ್ಗಳು ಒಬ್ಬರ ಮುಖ ಒಬ್ಬರು ನೋಡಿ ಜೋರಾಗಿ ನಗತೊಡಗಿದರು.
ಅವರು ರಾತ್ರಿಯ ಶಾಂತತೆಯಲ್ಲಿ ತುಂಬ ಕೆಟ್ಟದಾಗಿ ನಗುತ್ತಿದ್ದರು. ಕನ್ನಡಿಯಲ್ಲಿ ನಿನ್ನ ಮುಖ ನೋಡಿಕೊಂಡಿದ್ದೀಯಾ? ಹೋಗಿ ಮುಖ ತೊಳೆದುಕೊಂಡು ಬಾ. ಆನಂತರ ಶ್ರದ್ಧಾ ಯಾದವ್ ಅವರನ್ನು ಭೇಟಿಯಾಗಲು ಯೋಚಿಸು. ಒಬ್ಬ ಗಾರ್ಡ್ ನನ್ನನ್ನು ನೂಕುತ್ತಾ ಹಿಂದಕ್ಕೆ ತಳ್ಳಿದನು. ಆಗ ನಾನು ಹೇಳಿದೆ, ನನಗೆ ಒಳಗೆ ಹೋಗಲು ಬಿಡಿ, ನನ್ನ ಸಮಯವನ್ನು ಹಾಳು ಮಾಡಬೇಡಿ. ಇಲ್ಲದೆ ಹೋದರೆ ನಾನು ಶ್ರದ್ಧಾ ಮೇಡಮ್ ಅವರಿಗೆ ತಿಳಿಸುತ್ತೇನೆ, ನೀವು ಒಬ್ಬ ವ್ಯಕ್ತಿಯನ್ನು ತಡೆದಿದ್ದೀರಿ. ಹೀಗೆ ನಾನು ನನ್ನ ಜಾಗದಲ್ಲಿಯೇ ನಿಂತು ಅವರಿಗೆ ಸರಿಯಾದ ಎದುರೇಟು ನೀಡಿದೆ. ನನ್ನ ಸಿಟ್ಟನ್ನು ಅಲ್ಲಿಂದ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಗಾರ್ಡ್ ನನ್ನ ಮಾತನ್ನು ಕೇಳಿ ಸ್ವಲ್ಪ ಗಲಿಬಿಲಿಗೊಂಡನು. ಬಹುಶಃ ಅವನಿಗೆ ಯಾರೇ ಬಂದರೂ ತಡೆಯಬಾರದು ಎಂದು ಮೇಡಮ್ ಅವರ ಆದೇಶ ಇರಬೇಕು. ಅಷ್ಟರಲ್ಲಿ ಒಬ್ಬ ಸಾಮಾನ್ಯ ವಯಸ್ಸಾದ ನೌಕರನು ಗೇಟ್ನಿಂದ ಹೊರಗೆ ಬಂದನು. ಅವನ ಬಟ್ಟೆಗಳು ಸ್ವಚ್ಛವಾಗಿದ್ದವು. ಅವನು ಬಂಗಲೆಯ ನೌಕರರಂತೆ ತೋರುತ್ತಿದ್ದನು. ನೀವೇಕೆ ಕೂಗಾಡುತ್ತಿದ್ದೀರಿ? ಈ ಹುಡುಗ ಯಾರು? ವಯಸ್ಸಾದ ನೌಕರನು ಗಾರ್ಡ್ನಲ್ಲಿ ಸಿಟ್ಟಿನಿಂದ ಕೇಳಿದನು. ಅಂಕಲ್, ಈ ಹುಡುಗ ಮೇಡಮ್ ಅವರನ್ನು ಭೇಟಿ ಮಾಡಬೇಕು ಎಂದು ಹೇಳುತ್ತಿದ್ದಾನೆ. ಮದುವೆಯ ಘೋಷಣೆಯನ್ನು ಕೇಳಿ ಇಲ್ಲಿಗೆ ಬಂದಿದ್ದಾನೆ. ಗಾರ್ಡ್ ನನ್ನ ಕಡೆ ನೋಡುತ್ತಾ ಹೇಳಿದನು. ಅವನ ಮಾತಿನ ವರಸೆಯಲ್ಲಿ ಈಗಲೂ ಅವನಿಗೆ ಕೋಪವಿತ್ತು. ವಯಸ್ಸಾದ ವ್ಯಕ್ತಿಯು ನನ್ನನ್ನು ಆಳವಾಗಿ ನೋಡಿದನು. ಅವನಿಗೆ ನನ್ನ ಮೇಲೆ ಕನಿಕರ ಮೂಡಿತು. ಹಾಗೂ ನನ್ನ ಸ್ಥಿತಿಯನ್ನು ನೋಡಿ ಮರುಗಿದನು. ಮಗ, ನೀನು ಚಿಕ್ಕ ವಯಸ್ಸಿನವನಂತೆ ಕಾಣುತ್ತಿದ್ದೀಯಾ? ಮರ್ಯಾದಸ್ಥ ಕುಟುಂಬದಿಂದ ಬಂದವರಂತೆ ತೋರುತ್ತಿದ್ದೀಯಾ? ನನ್ನ ಮಾತು ಕೇಳುವುದಾದರೆ ನೀನು ಮೊದಲು ಇಲ್ಲಿಂದ ಹೊರಟು ಹೋಗು. ವಯಸ್ಸಾದ ವ್ಯಕ್ತಿಯು ತುಂಬ ಪ್ರೀತಿಯಿಂದ ನನಗೆ ತಿಳಿ ಹೇಳಲು ಪ್ರಯತ್ನಿಸಿದರು. ಇಲ್ಲ ಅಂಕಲ್, ನಾನು ಹೋಗುವುದಿಲ್ಲ. ನನಗೆ ಹಣದ ಅವಶ್ಯಕತೆ ತುಂಬ ಇದೆ. ನೀವು ಒಮ್ಮೆ ನನ್ನನ್ನು ಶ್ರದ್ಧಾ ಯಾದವ್ ಅವರೊಂದಿಗೆ ಭೇಟಿ ಮಾಡಿಸಿ, ನಾನು ವಿನಂತಿಯ ಸ್ವರದಲ್ಲಿ ಹೇಳಿದೆ. ನಾನು ನಿಂತಲ್ಲೇ ನಿಂತಿದ್ದನ್ನು ನೋಡಿ ಮರಳಿ ಹೋಗುವುದಿಲ್ಲ ಎಂದು ಅವರಿಗೆ ಖಾತ್ರಿಯಾಯಿತು. ನೀನು ಎಂಥ ಸಂಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತಿದ್ದೀಯಾ ಎಂದು ನೀನು ಊಹಿಸಲು ಕೂಡ ಸಾಧ್ಯವಿಲ್ಲ. ಇಲ್ಲಿಗೆ ಪ್ರತಿದಿನ 10 ಜನ ಹುಡುಗರು ಬರುತ್ತಾರೆ. ನಂತರ ಸತ್ಯವನ್ನು ತಿಳಿದು ಹಿಂತಿರುಗಿ ನೋಡದೆ ಓಡಿ ಹೋಗುತ್ತಾರೆ. ನಿನ್ನ ಜೀವವನ್ನು ಪಣಕ್ಕೆ ಇಡಬೇಡ. ವಯಸ್ಸಾದ ವ್ಯಕ್ತಿ ನನ್ನ ಹೆಗಲ ಮೇಲೆ ಕೈಯಿಟ್ಟು ತುಂಬ ಪ್ರೀತಿಯಿಂದ ತಿಳಿ ಹೇಳಿದರು. ನಿಜವಾಗಿಯೂ ಅವರು ನನಗೆ ಒಳ್ಳೆಯದಾಗಲಿ ಎಂದು ಬಯಸಿದ್ದರು. ತಾತ, ನನ್ನ ಜೀವನ ಮೊದಲೇ ಹಾಳಾಗಿ ಹೋಗಿದೆ. ನನ್ನ ಸಹೋದರಿ ಕ್ಯಾನ್ಸರ್ ಪೀಡಿತಳಾಗಿ ಹಾಸಿಗೆ ಹಿಡಿದಿದ್ದಾಳೆ. ಒಂದು ವೇಳೆ ಅವಳನ್ನು ರಕ್ಷಿಸಲು ಬೆಂಕಿಯಲ್ಲಿ ಹಾರು ಎಂದು ಹೇಳಿದರೂ ನಾನು ಅದರಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತೇನೆ. ಒಂದು ವೇಳೆ ಚಿಕಿತ್ಸೆ ನೀಡದೆ ಹೋದರೆ ಅವಳು ಬದುಕಿ ಉಳಿಯುವುದು ಕಷ್ಟ ಎಂದು ಡಾಕ್ಟರ್ ಹೇಳಿದ್ದಾರೆ. ಆದಷ್ಟು ಬೇಗ ಚಿಕಿತ್ಸೆ ನಡೆಯಬೇಕು. ನಾನು ನನ್ನ ತಂಗಿಗಾಗಿ ಏನು ಬೇಕಾದರೂ ಮಾಡಲು ತಯಾರಾಗಿದ್ದೇನೆ. ನನ್ನ ಹೃದಯ ತುಂಬಿ ಬಂದಿತು. ಆದರೆ ನಾನು ಕಣ್ಣೀರನ್ನು ಹೊರಬರದಂತೆ ತಡೆದುಕೊಂಡೆ. ನನಗೆ ಅಸಹಾಯಕನಾಗಲು ಇಷ್ಟವಿರಲಿಲ್ಲ. ವಯಸ್ಸಾದ ವ್ಯಕ್ತಿ ನನ್ನ ಪರಿಸ್ಥಿತಿಯನ್ನು ನೋಡಿ ಸುಮ್ಮನಾದರು ಮತ್ತು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ತಲೆ ಆಡಿಸಿ, ಅಸಹಾಯಕ ಮತ್ತು ಆಸೆಗೆ ಒಳಗಾಗಿರೋ ವ್ಯಕ್ತಿ ಏನು ಬೇಕಾದರೂ ಮಾಡಬಲ್ಲ ಎಂದು ಯೋಚಿಸುತ್ತಾ ವಯಸ್ಸಾದ ವ್ಯಕ್ತಿ ಹೇಳಿದರು. ಸರಿ, ಒಳಗಡೆ ಬಾ. ಆದರೆ ಆನಂತರ ಪಶ್ಚಾತ್ತಾಪ ಪಟ್ಟರೆ ಯಾವುದೇ ಲಾಭವಿಲ್ಲ. ಅವನು ಗಾರ್ಡ್ಗೆ ಸನ್ನೆ ಮಾಡಿ ಹೇಳಿದನು. ನನಗಾಗಿ ಗೇಟನ್ನು ತೆರೆಯಲಾಯಿತು. ನಾನು ಬಂಗಲೆ ಗೇಟಿನ ಒಳಗಡೆ ಬಂದಾಗ ಒಳಗಡೆಯ ದೃಶ್ಯ ತುಂಬ ಸುಂದರವಾಗಿತ್ತು. ಬೆಲೆ ಬಾಳುವ ದೊಡ್ಡ ದೊಡ್ಡ ಗಾಡಿಗಳು ನಿಂತಿದ್ದವು. ದೊಡ್ಡ ದೊಡ್ಡ ಕಾರಂಜಿಗಳು ಸುತ್ತಲೂ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಬಂಗಲೆ ಹಗಲಿನಂತೆ ಬೆಳಕಿನಿಂದ ಕಂಗೊಳಿಸುತ್ತಿತ್ತು. ಇದನ್ನೆಲ್ಲ ನೋಡಿ ನನಗೆ ಏನೂ ವ್ಯತ್ಯಾಸವಾಗಲಿಲ್ಲ. ನನ್ನ ಗುರಿ ಕೇವಲ 50 ಲಕ್ಷದ ಮೇಲೆ ನೆಟ್ಟಿತ್ತು. ಹಿರಿಯ ವ್ಯಕ್ತಿ ನನ್ನನ್ನು ಒಂದು ದೊಡ್ಡ ಹಾಲ್ನ ಕಡೆಗೆ ಕರೆದುಕೊಂಡು ಹೋದನು. ಇಲ್ಲೇ ವೇಟ್ ಮಾಡು, ನಾನು ಮೇಡಮ್ ಅವರನ್ನು ಕರೆದುಕೊಂಡು ಬರುತ್ತೇನೆ. ಆದರೆ ಹುಷಾರ್, ಯಾವುದೇ ವಸ್ತುವನ್ನು ಮುಟ್ಟಬೇಡ, ಕಟ್ಟುನಿಟ್ಟಾಗಿ ಹೇಳಿ ನೌಕರ ದೊಡ್ಡ ಬಾಗಿಲಿನ ಹಿಂದೆ ಮಾಯವಾದನು. ನಾನು ಸುಂದರವಾದ ಹಾಲಲ್ಲಿ ನಿಂತಿದ್ದೆ. ಸುತ್ತಲೂ ಬೆಲೆ ಬಾಳುವ ಸೋಫಾಗಳು, ದೊಡ್ಡ ದೊಡ್ಡ ಜೂಮರ್ಗಳನ್ನು ಅಳವಡಿಸಲಾಗಿತ್ತು. ನೆಲ ಎಷ್ಟು ಸ್ವಚ್ಛವಾಗಿತ್ತೆಂದರೆ ಅದರಲ್ಲಿ ನನ್ನ ಮುಖ ಎದ್ದು ಕಾಣುತ್ತಿತ್ತು. ನನಗೆ ನನ್ನ ಸೊರಗಿದ ಶರೀರ, ಹರಿದು ಹೋದ ಬಟ್ಟೆಯನ್ನು ನೋಡಿ ನಾಚಿಕೆಯಾಗಲಿಲ್ಲ. ಏಕೆಂದರೆ ಅಮ್ಮನ ಪ್ರೀತಿಯು ನನ್ನೊಳಗೆ ಒಂದು ಭದ್ರವಾದ ಕೋಟೆಯನ್ನು ಸೃಷ್ಟಿ ಮಾಡಿತ್ತು. ಇನ್ನೂ ಕೆಲವು ನೌಕರರು ಅಲ್ಲಿಂದ ಹೋಗುತ್ತಿರುವಾಗ ನನ್ನನ್ನು ವಿಚಿತ್ರವಾಗಿ ನೋಡಿದರು ಮತ್ತು ವಿಚಿತ್ರವಾಗಿ ಮಾತನಾಡುತ್ತಿದ್ದರು. ಮತ್ತೊಬ್ಬ ಹೇಳಿದ, ಈ ಜಾಗದಲ್ಲಿ ಸಿಲುಕಿಕೊಳ್ಳಲು ಬಂದಿದ್ದಾನೆ, ಮುಖ ನೋಡಿದರೆ ಒಳ್ಳೆಯವನಂತೆ ತೋರುತ್ತಿದ್ದಾನೆ ಎಂದು ಇನ್ನೊಬ್ಬ ಕೆಲಸದಾಳಿನ ಬಳಿ ಹೇಳುತ್ತಿದ್ದನು. ಅವನ ಧ್ವನಿ ನೇರವಾಗಿ ಹೇಳುತ್ತಿತ್ತು, ಹಣದ ಹಸಿವು ಮನುಷ್ಯನನ್ನು ಕುರುಡನನ್ನಾಗಿ ಮಾಡುತ್ತದೆ. ಯಾರಿಗೆ ಗೊತ್ತು ಒಳಗಡೆ ಏನು ನಡೆಯುತ್ತಿದೆ? ನನ್ನ ತಲೆ ಕತ್ತರಿಸುವಂಥ ಯಾವ ಘಟನೆಗಳು ಇಲ್ಲಿ ನಡೆಯಬಹುದು? ಇದಕ್ಕೆ ಒಬ್ಬರಿಗೊಬ್ಬರು ದನಿಗೂಡಿಸಿ ತಲೆ ಆಡಿಸುತ್ತಾ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡರು. ನಾನು ಅವರ ಮಾತುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಹೆದರಿಕೆಯ ಬದಲು ನನಗೆ ಸಿಟ್ಟು ಬರುತ್ತಿತ್ತು. ಬೇಕಾದರೆ ಸಾವೇ ಬರಲಿ, ಎಂದಿಗೂ ನಾನು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದಿಲ್ಲ. ತುಂಬ ಹೊತ್ತಾಯಿತು. ನಾನು ಅಲ್ಲೇ ನಿಂತಿದ್ದೆ. ನನ್ನ ಕಾಲ್ಗಳು ನೋವಿನಿಂದ ಸೋತು ಹೋದವು. ಆದರೆ ನಾನು ಯಾವುದೇ ಸೋಫಾದಲ್ಲಿ ಕುಳಿತುಕೊಳ್ಳುವ ಧೈರ್ಯ ಮಾಡಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅದೇ ಮುದಿ ನೌಕರ ಮರಳಿ ಬಂದನು. ಮೇಡಮ್ ನಿನ್ನನ್ನು ತಮ್ಮ ಆಫೀಸಿಗೆ ಕರೆದಿದ್ದಾರೆ, ನನ್ನ ಜೊತೆ ಬಾ ಮತ್ತು ಅವರ ಮುಂದೆ ಸರಿಯಾಗಿ ಮಾತನಾಡು.
ಅವನು ನನಗೆ ಸನ್ನೆ ಮಾಡಿ ಮುಂದೆ ಹೊರಟನು. ನಾನು ಅವನ ಹಿಂದೆ ಹಿಂದೆ ಬಂದೆ. ತುಂಬ ದೂರ ಬಂದ ನಂತರ ಒಂದು ಭಾರವಾದ ಮರದ ಬಾಗಿಲಿನ ಮುಂದೆ ಬಂದು ನಿಂತೆವು. ನೌಕರನು ಬಾಗಿಲನ್ನು ಬಡಿದನು. ಒಳಗಿನಿಂದ ಜೋರಾದ ಧ್ವನಿ ಕೇಳಿಸಿತು, ಅವರನ್ನು ಒಳಗಡೆ ಕಳುಹಿಸು. ನೌಕರನು ಬಾಗಿಲನ್ನು ತೆರೆದನು. ನಾನು ಒಳಗಡೆ ಬಂದೆ. ಆಫೀಸಿನ ವಾತಾವರಣ ನಿಶ್ಶಬ್ದವಾಗಿತ್ತು. ಎದುರುಗಡೆ ಒಂದು ದೊಡ್ಡ ಗಾಜಿನ ಟೇಬಲ್ ಹಿಂದೆ ಒಬ್ಬಳು ಮಹಿಳೆ ಕುಳಿತಿದ್ದಳು. ಅವಳ ಕೂದಲು ಬಿಳಿಯಾಗಿತ್ತು. ಮುಖದ ಮೇಲೆ ನೆರಿಗೆಗಳು ಬಿದ್ದಿದ್ದವು. ಅವರ ಮುಖದಲ್ಲಿ ಸಿಟ್ಟು ಹಾಗೂ ಕಠೋರತೆ ಇತ್ತು. ಇವರೇ ಶ್ರದ್ಧಾ ಯಾದವ್ ಆಗಿದ್ದರು. ಅವರ ತೀಕ್ಷ್ಣವಾದ ಕಣ್ಣುಗಳು ನನ್ನ ಮೇಲೆ ನೆಟ್ಟಿದ್ದವು. ಅವಳು ನನ್ನನ್ನು ತಲೆಯಿಂದ ಕಾಲಿನವರೆಗೆ ನೋಡುತ್ತಿದ್ದಳು. ಇದು ನನಗೆ ವಿಚಿತ್ರವೆನಿಸಿತು. ನಿನಗೆ ನನ್ನ ಘೋಷಣೆ ಬಗ್ಗೆ ತಿಳಿದಿದೆ ಅಲ್ಲವೇ? ನೀನು ನನ್ನ ಮಗಳನ್ನು ಮದುವೆಯಾಗಲು ಬಯಸಿದ್ದೀಯಾ? ನಿಧಾನವಾಗಿ ಕೇಳಿದಳು. ಅವಳ ಮಾತಿನಲ್ಲಿ ಯಾವುದೇ ಆಶ್ಚರ್ಯ ಕಾಣಿಸಲಿಲ್ಲ. ಹೌದು, ನಾನು ಕೇಳಿದ್ದೆ. ಆದರೆ ನನ್ನದೊಂದು ಷರತ್ತಿದೆ. ನಾನು ಹೆದರಿಕೆಯಿಲ್ಲದೆ ಜೋರಾದ ಧ್ವನಿಯಲ್ಲಿ ಹೇಳಿದೆ. ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಆರಂಭಿಸಿದೆ. ಶ್ರದ್ಧಾ ಯಾದವ್ ಅವರ ಕಣ್ಣುಗಳು ಅಗಲವಾದವು. ಅವಳು ಟೇಬಲ್ ಮೇಲಿದ್ದ ಪೆನ್ನನ್ನು ಜೋರಾಗಿ ಕೆಳಕ್ಕೆ ಎಸೆದಳು. ಇಲ್ಲಿ ಷರತ್ತು ಏನೆಂದು ನಾನು ನಿರ್ಧರಿಸುತ್ತೇನೆ, ನೀನಲ್ಲ. ನನ್ನ ಮುಂದೆ ನಿಂತು ನನಗೆ ಷರತ್ತನ್ನು ವಿಧಿಸಲು ನಿನಗೆಷ್ಟು ಧೈರ್ಯ? ನೀನಂತೂ ಕೇವಲ ಹಣದ ಆಸೆಯಿಂದ ಇಲ್ಲಿಗೆ ಮದುವೆ ಮಾಡಿಕೊಳ್ಳಲು ಬಂದಿದ್ದೀಯಾ. ನೀನು ನನ್ನ ಮುಂದೆ ಒಬ್ಬ ಭಿಕ್ಷುಕನಂತೆ ನಿಂತಿದ್ದೀಯಾ. ಹದ್ದು ಮೀರಿ ವರ್ತಿಸಬೇಡ. ನೀನು ಯಾರು ಎನ್ನುವುದನ್ನು ಎಂದಿಗೂ ನೆನಪಿಟ್ಟುಕೋ, ಅವಳು ಸಿಟ್ಟಿನಿಂದ ಹೇಳಿದಳು. ನನ್ನ ಅರ್ಹತೆ ಮೇಲೆ ನಾನು ಷರತ್ತನ್ನು ವಿಧಿಸಿಲ್ಲ. ಅದು ನನ್ನ ಅಸಹಾಯಕತೆಯಾಗಿದೆ. ನನಗೆ 50 ಲಕ್ಷ ರೂಪಾಯಿ ಈಗಲೇ ಬೇಕು. ಮದುವೆಯನ್ನು ಬೇಕಾದರೆ ಈಗಲೇ ಮಾಡಿ ಅಥವಾ ನಂತರ ಮಾಡಿಬಿಡಿ. ಆದರೆ ನನಗೆ ಹಣ ಈಗಲೇ ಬೇಕು. ಆದ್ದರಿಂದ ನಾನು ಓಡುತ್ತಾ ಇಲ್ಲಿಗೆ ಬಂದಿದ್ದೇನೆ. ಅವರ ಮಾತಿಗೆ ಬದ್ಧನಾಗಿ ಅಚಲವಾಗಿ ಉತ್ತರಿಸಿದೆ. ಅವರ ಸಿಟ್ಟು ನನ್ನ ಮೇಲೆ ಯಾವುದೇ ಪ್ರಭಾವ ಬೀರಲಿಲ್ಲ. ನಿನಗೆ ನನ್ನ ಮೇಲೆ ಭರವಸೆ ಇಲ್ಲವೇ? ಅಥವಾ ನೀನು ಹಣವನ್ನು ತೆಗೆದುಕೊಂಡು ಓಡಿ ಹೋಗುವ ಹುನ್ನಾರ ನಡೆಸಿದ್ದೀಯಾ? ಹಣವನ್ನು ನೋಡಿ ನಿನಗೆ ಆಸೆಯಾಗಿರಬೇಕು. 3 ಕಾಸಿನ ಹುಡುಗ. ನಿನ್ನ ಅರ್ಹತೆ ಏನೆಂದು ನೀನು ಅರಿತುಕೊಂಡಿದ್ದೀಯಾ? ಶ್ರದ್ಧಾ ಯಾದವ್ ಸಂಶಯದಿಂದ ನನಗೆ ಬೈದಳು. ನಾನು ನನ್ನ ತಂಗಿಯ ಚಿಕಿತ್ಸೆ ಮಾಡಬೇಕಾಗಿದೆ. ಅವಳು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾಳೆ. ತಡ ಮಾಡಿದರೆ ಅವಳ ಜೀವಕ್ಕೆ ಅಪಾಯವಿದೆ. ಒಂದು ವೇಳೆ ನೀವು ಹಣ ನೀಡದಿದ್ದರೆ ಆನಂತರ ನಾನು ಮದುವೆಯಾಗಿ ಯಾವುದೇ ಪ್ರಯೋಜನವಾಗುವುದಿಲ್ಲ. ಈಗಲೇ ನನಗೆ ಮದುವೆ ಮಾಡಿಸಿ. ನಿಮ್ಮ ಬಂಗಲೆಯಲ್ಲಿ ನನ್ನನ್ನು ಬಂಧಿಸಿರಿ, ಇಲ್ಲವೇ ಕೂಡಿ ಹಾಕಿ. ಇದರಿಂದ ನನಗೆ ಏನೂ ತೊಂದರೆ ಇಲ್ಲ. ಆದರೆ ಹಣ ಈಗಲೇ ನನ್ನ ಕೈಗೆ ನೀಡಿಬಿಡಿ. ನಾನು ಎಲ್ಲ ಸತ್ಯವನ್ನು ತೆರೆದ ಪುಸ್ತಕದಂತೆ ಅವರ ಮುಂದಿಟ್ಟೆ. ನನ್ನ ಧ್ವನಿಯಲ್ಲಿ ಆ ಸತ್ಯ ಅಡಗಿತ್ತು. ಅದರಲ್ಲಿ ಯಾವುದೇ ಸುಳ್ಳು ಇರಲಿಲ್ಲ. ಶ್ರದ್ಧಾ ಯಾದವ್ ನನ್ನನ್ನೇ ದಿಟ್ಟಿಸುತ್ತಿದ್ದರು. ಅವರ ಕೋಪ ಸ್ವಲ್ಪ ಕಡಿಮೆಯಾಯಿತು. ಆದರೆ ಈಗಲೂ ಅವರ ಮುಖ ಕಠೋರವಾಗಿತ್ತು. ಅವರು ನನ್ನ ಪರಿಸ್ಥಿತಿಯನ್ನು ಚೆನ್ನಾಗಿ ಅರಿತುಕೊಂಡರು. ನನ್ನ ಸತ್ಯ ಇದಕ್ಕೆ ಸಾಕ್ಷಿಯಾಯಿತು. ಅವರು ಇಂಟರ್ಕಾಮ್ ಬಟನ್ ಒತ್ತಿದರು ಮತ್ತು ಹೇಳಿದರು, ಮದುವೆಗೆ ಎಲ್ಲ ತಯಾರಿ ನಡೆಸಿ, ಹಣವನ್ನು ಕೂಡ ತಯಾರು ಮಾಡಿಕೊಳ್ಳಿ. ಹುಡುಗ ಸಿಕ್ಕಿದ್ದಾನೆ. ಅವರು ಫೋನ್ ಬಂದ್ ಮಾಡಿ ನನ್ನ ಕಡೆ ನೋಡಿದರು. ಸರಿ, ನಾನು ಈಗ ನಿನಗೆ ಹಣವನ್ನು ನೀಡುತ್ತೇನೆ. ಇಂದೇ ರಾತ್ರಿ ನಿನ್ನ ಮದುವೆ ನಡೆಯಲಿದೆ. ಆದರೆ ನನ್ನ ಮಾತನ್ನು ಸರಿಯಾಗಿ ಕೇಳಿಸಿಕೊ. ಒಮ್ಮೆ ನೀನು ಹಾ ಎಂದು ಒಪ್ಪಿಕೊಂಡರೆ ಮರಳಿ ಹೋಗಲು ನಿನಗೆ ಬೇರೆ ಯಾವುದೇ ದಾರಿ ಇರುವುದಿಲ್ಲ. ನಿನ್ನ ಇಡೀ ಜೀವನವನ್ನು ನನ್ನ ಮಗಳ ಜೊತೆ ಈ ಬಂಗಲೆಯ 4 ಗೋಡೆಗಳ ಮಧ್ಯೆ ಕಳೆಯಬೇಕಾಗುತ್ತದೆ ಮತ್ತು ನನ್ನ ಎಲ್ಲ ಮಾತುಗಳನ್ನು ಕೇಳಬೇಕಾಗುತ್ತದೆ. ನೀನು ಕೇವಲ ನನ್ನ ನೌಕರನಾಗಿ ಇರುತ್ತೀಯ. ನೀನೆಂದಿಗೂ ನನ್ನ ಮಾತನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ. ನಾನೇನು ಹೇಳುತ್ತೇನೋ ನೀನು ಅದನ್ನೇ ಮಾಡಬೇಕು ಮತ್ತು ನನ್ನ ಮಗಳನ್ನು ಅಗತ್ಯಕ್ಕಿಂತಲೂ ಹೆಚ್ಚು ಚೆನ್ನಾಗಿ ನೋಡಿಕೊಳ್ಳಬೇಕು. ಏನೇ ಆದರೂ ನೀನು ಅವಳನ್ನು ಬಿಡಬಾರದು. ಅವಳು ನಿನ್ನ ಜವಾಬ್ದಾರಿಯಾಗುತ್ತಾಳೆ. ಶ್ರದ್ಧಾ ಯಾದವ್ ತನ್ನ ಕುರ್ಚಿಯಲ್ಲಿ ಹಿಂದಕ್ಕೆ ಮುಂದಕ್ಕೆ ವಾಲುತ್ತಾ ನನಗೆ ಕೊನೆಯ ವಾರ್ನಿಂಗ್ ನೀಡಿದಳು. ನಾನು ಅತಿಯಾಸೆ ಹಾಗೂ ಅಸಹಾಯಕತೆಯ ಈ ಸಮುದ್ರಕ್ಕೆ ಹಾರಲು ತಯಾರಾಗಿದ್ದೆ. ನನಗೆ ಹಿಂದೆ ಮುಂದೆ ಏನೂ ಕಾಣಿಸುತ್ತಿರಲಿಲ್ಲ. ನನಗೆ ನಿಮ್ಮ ಎಲ್ಲ ಷರತ್ತುಗಳು ಒಪ್ಪಿಗೆಯಾಗಿವೆ. ನನ್ನ ತಂಗಿಗಾಗಿ ಆದಷ್ಟು ಬೇಗ ಹಣ ನೀಡಿ. ನಾನು ಒಮ್ಮೆ ಮಾತು ಕೊಟ್ಟರೆ ಮುಗಿಯಿತು. ನೀವು ಏನು ಹೇಳುತ್ತೀರೋ ನಾನು ಅದನ್ನೇ ಮಾಡುತ್ತೇನೆ. ನಿಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಒಂದು ವೇಳೆ ನನ್ನ ಮೇಲೆ ಏನಾದರೂ ದೂರಿದ್ದರೆ ನೀವು ತಕ್ಷಣ ನನ್ನ ಪ್ರಾಣ ತೆಗೆಯಬಹುದು. ನಾನು ನನ್ನ ಜೀವ ಕೊಡಲು ಕೂಡ ತಯಾರಾಗಿದ್ದೇನೆ. ಆದರೆ ನನಗೆ ಈ ಸಮಯದಲ್ಲಿ ಕೇವಲ ಹಣ ಮಾತ್ರ ಬೇಕು. ನಾನು ನನ್ನ ತಂಗಿಯ ಜೀವವನ್ನು ರಕ್ಷಿಸಬೇಕಾಗಿದೆ ಎಂದು ಹೇಳಿ ತಕ್ಷಣ ಅವರ ಎಲ್ಲ ಷರತ್ತುಗಳಿಗೆ ಒಪ್ಪಿಗೆ ಕೊಟ್ಟೆ. ಈ ಸಮಯದಲ್ಲಿ ನನ್ನ ಕಣ್ಣ ಮುಂದೆ ಹಾಸ್ಪಿಟಲ್ನ ಅದೇ ಹಾಸಿಗೆ ಕಣ್ಣ ಮುಂದೆ ಬರುತ್ತಿತ್ತು. ಆ ಹಾಸಿಗೆಯಲ್ಲಿ ನನ್ನ ತಂಗಿ ದಯನೀಯ ಸ್ಥಿತಿಯಲ್ಲಿ ಬಿದ್ದುಕೊಂಡಿದ್ದಳು. ನನ್ನ ಜೀವನ ಈಗ ನನ್ನದಾಗಿರಲಿಲ್ಲ, ಅದು ಈ ಹಣಕ್ಕೆ ಮಾರಾಟವಾಗಿತ್ತು. ನಾನು ನನ್ನನ್ನು ಮಾರಿಕೊಂಡಿದ್ದೆ. ಇದಕ್ಕಾಗಿ ನನಗೆ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ನನಗೆ ಗೊತ್ತಿತ್ತು, ಮುಂದಿನ ಕ್ಷಣ ನನ್ನ ಜೀವನ ಎಂತಹ ತಿರುವಿಗೆ ಬಂದು ನಿಲ್ಲುತ್ತದೆ ಎಂದರೆ ಅಲ್ಲಿಂದ ನಾನು ಮರಳಿ ಬರುವುದು ತುಂಬ ಕಷ್ಟ ಸಾಧ್ಯ ಎಂದು ನನಗೆ ತಿಳಿದಿತ್ತು. ಆದರೆ ನಾನು ನನ್ನ ತಂಗಿಗಾಗಿ ಇದೆಲ್ಲವನ್ನು ಮಾಡಲು ತಯಾರಾದೆ.
ದೀರ್ಘವಾದ ಉಸಿರನ್ನು ತೆಗೆದುಕೊಂಡೆ ಮತ್ತು ಮುಂದಿನ ಬಿರುಗಾಳಿಯನ್ನು ಎದುರಿಸಲು ಸಿದ್ಧನಾದೆ. ಆಫೀಸ್ನೊಳಗೆ ಮೌನ ಆವರಿಸಿತ್ತು. ಶ್ರದ್ಧಾ ಯಾದವ್ ಇಂಟರ್ಕಾಮ್ ಒತ್ತಿ ಯಾರನ್ನೋ ಒಳಗೆ ಕರೆಸಿದಳು. ಸ್ವಲ್ಪ ಹೊತ್ತಿನಲ್ಲಿ ಗೇಟ್ನಲ್ಲಿ ಭೇಟಿಯಾದ ಅದೇ ವಯಸ್ಸಾದ ಮುದುಕ ಬಾಗಿಲನ್ನು ತೆರೆದು ಒಳಗಡೆ ಬಂದನು. ಅವನ ಮುಖದ ಮೇಲೆ ಈಗಲೂ ಚಿಂತೆ ಎದ್ದು ಕಾಣುತ್ತಿತ್ತು. ನಾನು ಮೊದಲ ಬಾರಿ ಅವನ ಮುಖವನ್ನು ಅಬ್ಸರ್ವ್ ಮಾಡಿದ್ದೆ. ರೂಪೇಶ್, ಈ ಹುಡುಗನನ್ನು ಗೆಸ್ಟ್ ರೂಮ್ಗೆ ಕರೆದುಕೊಂಡು ಹೋಗು. ಸ್ನಾನ ಮಾಡಿಸಿ ಒಳ್ಳೆಯ ಬಟ್ಟೆಯನ್ನು ತೊಡಿಸು. ಇವನ ಕೊಳೆಯು ನನ್ನ ಆಫೀಸನ್ನು ಇನ್ನೂ ಹೊಲಸು ಮಾಡುತ್ತಿದೆ. ಇವನನ್ನು ನಮ್ಮಂತೆ ಸ್ವಚ್ಛವಾಗಿ ಸುಂದರವಾಗಿ ತಯಾರು ಮಾಡು. ಮದುವೆಯ ತಯಾರಿ ನಡೆಯುತ್ತಿದೆ. ಶ್ರದ್ಧಾ ಯಾದವ್ ಮೂಗು ಮುಚ್ಚಿಕೊಳ್ಳುತ್ತಾ ಸಿಡುಕುತ್ತಾ ಆರ್ಡರ್ ಮಾಡಿದಳು. ನನ್ನ ಬಗ್ಗೆ ಯಾವುದೇ ಮಾನವೀಯತೆ ತೋರಲಿಲ್ಲ. ಆಯ್ತು ಮೇಡಮ್, ನಾನು ಇವನನ್ನು ಕರೆದುಕೊಂಡು ಹೋಗುತ್ತೇನೆ. ಬಟ್ಟೆಯನ್ನು ಆಗಲೇ ತೆಗೆದಿಟ್ಟಿದ್ದೇನೆ. ರೂಪೇಶ್ ಅಂಕಲ್ ತಲೆ ತಗ್ಗಿಸಿ ತುಂಬ ಗೌರವ ನೀಡುತ್ತಾ ಹೇಳಿದರು ಮತ್ತು ತನ್ನ ಜೊತೆ ಬರುವಂತೆ ಸನ್ನೆ ಮಾಡಿದರು. ಎಲ್ಲಿಯವರೆಗೆ ನನಗೆ ಹಣ ದೊರೆಯುವ ಭರವಸೆ ದೊರೆಯುವುದಿಲ್ಲವೋ ಅಲ್ಲಿಯವರೆಗೆ ನಾನು ಹೋಗಲು ಸಾಧ್ಯವಿಲ್ಲ. ಅಲ್ಲಿ ನನ್ನ ತಂಗಿ ಸಾಯುತ್ತಿದ್ದಾಳೆ. ನಾನು ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡಲಾರೆ. ನಾನು ನಿಂತ ಜಾಗದಿಂದ ಒಂದಿಂಚು ಕೂಡ ಸರಿಯಲು ನಿರಾಕರಿಸಿದೆ. ನನ್ನ ಹೃದಯ ಹೆದರಿಕೆಯಿಂದ ಬಡಿದುಕೊಳ್ಳುತ್ತಿತ್ತು. ಶ್ರದ್ಧಾ ಯಾದವ್ ಜೋರಾಗಿ ನಗತೊಡಗಿದಳು. ತನ್ನ ಕುರ್ಚಿಯ ಹಿಂದಿಟ್ಟ ಭಾರವಾದ ಲೋಹದ ತಿಜೋರಿಯನ್ನು ತೆರೆದಳು. ಅದರಲ್ಲಿನ ಒಂದು ದೊಡ್ಡ ಬ್ಯಾಗ್ ಹೊರತೆಗೆದಳು. ಅದನ್ನು ಟೇಬಲ್ ಮೇಲಿಟ್ಟು ಓಪನ್ ಮಾಡಿದಳು. ಅದರೊಳಗೆ 500 ರೂಪಾಯಿಗಳ ಹಲವಾರು ಕಟ್ಟುಗಳು ಜೋಡಿಸಲ್ಪಟ್ಟಿದ್ದವು. ಈಗೋ ನೋಡು, ಇದು ನಿನ್ನ ಸಂಪೂರ್ಣ ಬೆಲೆ, 50 ಲಕ್ಷ ರೂಪಾಯಿ. ಮೊದಲು ಹೋಗು, ಮನುಷ್ಯನಂತೆ ಬಟ್ಟೆಯನ್ನು ಧರಿಸಿಕೊಂಡು ಬಾ. ಆನಂತರ ನಿನ್ನ ಮದುವೆ ನಡೆಯುತ್ತದೆ ಮತ್ತು ನಂತರ ಈ ಬ್ಯಾಗ್ ನಿನ್ನದಾಗುತ್ತದೆ. ಅವಳು ಬ್ಯಾಗ್ ಬಂದ್ ಮಾಡುತ್ತಾ ವಿಜಯದ ನಗೆ ಬೀರುತ್ತಾ ಹೇಳಿದಳು. ನಾನು ಆ ಹಣವನ್ನು ನೋಡಿದಾಗ ಒಂದು ವಿಚಿತ್ರವಾದ ಹೊಳಪು ನನ್ನ ಮುಖದಲ್ಲಿ ಮೂಡಿತು. ಈ ಕಾಗದದ ಕಟ್ಟುಗಳು ನನ್ನ ಸಹೋದರಿಯ ಜೀವನವಾಗಿದ್ದವು. ಈಗ ನಾನು ರೂಪೇಶ್ ಅಂಕಲ್ ಅವರೊಂದಿಗೆ ಹೋಗಲು ಯಾವುದೇ ಹಿಂದೇಟು ಹಾಕಲಿಲ್ಲ. ನಾವು ಒಂದು ದೀರ್ಘವಾದ ದಾರಿಯಲ್ಲಿ ಸಾಗತೊಡಗಿದೆವು. ದಾರಿಯ ಎರಡೂ ಕಡೆಗೂ ಭವ್ಯವಾದ ದುಬಾರಿ ಪೇಂಟಿಂಗ್ ಮಾಡಲಾಗಿತ್ತು. ಪ್ರತಿಯೊಂದರಲ್ಲಿಯೂ ಶ್ರೀಮಂತಿಕೆಯ ಗಾಳಿ ಬೀಸುತ್ತಿತ್ತು. ಆದರೆ ಇದ್ಯಾವುದೂ ನನಗೆ ಮೌಲ್ಯಯುತವಾಗಿ ಕಾಣಲಿಲ್ಲ. ನಾವು ಒಂದು ಸುಂದರವಾದ ಭವ್ಯ ಕೋಣೆಗೆ ಬಂದೆವು. ಕೋಣೆಯ ಮಧ್ಯದಲ್ಲಿ ಒಂದು ದೊಡ್ಡ ಸೋಫಾವಿತ್ತು. ಬೆಲೆ ಬಾಳುವ ವಸ್ತುಗಳನ್ನು ಸರಿಯಾಗಿ ಜೋಡಿಸಲಾಗಿತ್ತು. ಮಗ, ಬಾತ್ರೂಮ್ನಲ್ಲಿ ಬಿಸಿ ನೀರು ಮತ್ತು ಟವೆಲ್ ಇದೆ. ಆದಷ್ಟು ಬೇಗ ಸ್ನಾನ ಮಾಡಿಕೊ. ನಾನು ನಿನಗಾಗಿ ಬಟ್ಟೆಯನ್ನು ತೆಗೆದುಕೊಂಡು ಬರುತ್ತೇನೆ. ರೂಪೇಶ್ ಅಂಕಲ್ ಸಾವಧಾನವಾಗಿ ಹೇಳಿದರು. ಅವರ ಕಣ್ಣನ್ನು ನೋಡಿದರೆ ಅವರು ಈಗಲೂ ನನಗಾಗಿ ಮರುಗುತ್ತಿರುವಂತೆ ಅನಿಸಿತು. ಯಾವುದೋ ಸಾಯುತ್ತಿರುವ ವ್ಯಕ್ತಿಯನ್ನು ನೋಡುತ್ತಿರುವಂತೆ ನನ್ನನ್ನು ನೋಡುತ್ತಿದ್ದರು. ಅಂಕಲ್, ನನಗೆ ಒಂದು ಫೋನ್ ಸಿಗಬಹುದೇ? ನನ್ನ ಅಮ್ಮನಿಗೆ ನಾನು ಫೋನ್ ಮಾಡಬೇಕು. ಅಮ್ಮ ತುಂಬ ಚಿಂತೆಗೊಳಗಾಗಿರಬಹುದು. ಕೇವಲ 1 ನಿಮಿಷ ಮಾತ್ರ ಮಾತನಾಡುತ್ತೇನೆ. ತುಂಬ ವಿನಂತಿಪೂರ್ವಕವಾಗಿ ಅವರ ಕಡೆ ನೋಡಿದೆ. ಇಲ್ಲಿಯ ನಿಯಮಗಳು ತುಂಬ ಕಠಿಣವಾಗಿವೆ ಮಗನೇ. ಆದರೆ ನಾನು ನನ್ನ ಮೊಬೈಲನ್ನು ಕೊಡುತ್ತೇನೆ. ಆದಷ್ಟು ಬೇಗ ಮಾತನಾಡಿಕೊ. ಅವರು ಬಾಗಿಲನ್ನು ಬಂದ್ ಮಾಡುತ್ತಾ ನನಗೆ ಸಮಾಧಾನ ಮಾಡಿದರು. ಕೋಣೆ ಭವ್ಯವಾಗಿತ್ತು. ನೆಲ ಜಾರುವಷ್ಟು ನಯವಾಗಿತ್ತು. ನಾನು ನನ್ನ ಕೂದಲನ್ನು ಕನ್ನಡಿಯಲ್ಲಿ ನೋಡಿಕೊಂಡೆ. ಕೂದಲುಗಳು ಹರಡಿಕೊಂಡಿದ್ದವು. ಹಲವಾರು ದಿನಗಳಿಂದ ನಾನು ಸುಸ್ತಾಗಿದ್ದೆ ಮತ್ತು ನನ್ನ ತಲೆಯಲ್ಲಿ ಧೂಳು ಮೆತ್ತಿಕೊಂಡಿತ್ತು. ಕಣ್ಣುಗಳ ಬಳಿ ಕಪ್ಪು ಮೆತ್ತಿಕೊಂಡಿತ್ತು. ಬಡತನವು ನನ್ನ ಯೌವನವನ್ನು ಕಿತ್ತುಕೊಂಡಿತ್ತು. ನಾನು ಬಿಸಿ ನೀರಿನ ಕೆಳಗೆ ನಿಂತು ನನ್ನ ದೇಹದ ಎಲ್ಲ ಕೊಳೆಯನ್ನು ತೊಳೆದೆ. ಆದರೆ ನನ್ನೊಳಗಿರುವ ನೋವನ್ನು ತೊಳೆಯುವ ಯಾವುದೇ ನೀರು ಮಾತ್ರ ಈ ಪ್ರಪಂಚದಲ್ಲಿ ಇರಲಿಲ್ಲ. ನೀರಿನ ಪ್ರತಿ ಹನಿಗಳೊಂದಿಗೆ ನನ್ನ ತಂಗಿಯ ಮುಖ ನನ್ನ ಕಣ್ಣ ಮುಂದೆ ಬರುತ್ತಿತ್ತು. ನನ್ನ ಅಮ್ಮನ ಮುಖದ ನೆರಿಗೆಗಳು ನನ್ನ ಕಣ್ಣ ಮುಂದೆ ಬರುತ್ತಿದ್ದವು. ಅವಳು ನಮಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಳು. ಈಗ ನನ್ನ ಸರದಿಯಾಗಿತ್ತು. ಏನಾದರೂ ಮಾಡಿ ಅಮ್ಮನನ್ನು ಖುಷಿಪಡಿಸಬೇಕೆಂದುಕೊಂಡೆ. ನನ್ನ ತಂಗಿಗಾಗಿ ಏನು ಬೇಕಾದರೂ ಮಾಡಲು ತಯಾರಿದ್ದೆ. ಇದುವರೆಗೂ ತಂಗಿಗೆ ಏನಾಗಿದೆ ಎಂದು ಅಮ್ಮನಿಗೆ ಹೇಳಿರಲಿಲ್ಲ. ಆದ್ದರಿಂದಲೇ ನಾನು ಅಮ್ಮನೊಂದಿಗೆ ಮಾತನಾಡಲು ರೂಪೇಶ್ ಅಂಕಲ್ ಅವರ ಮೊಬೈಲ್ ಕೇಳಿದೆ. ನಾನು ಹೊರಗಡೆ ಬಂದಾಗ ಬೆಡ್ ಮೇಲೆ ಬಿಳಿಯ ಬಣ್ಣದ ಒಂದು ಸೂಟನ್ನು ಇಡಲಾಗಿತ್ತು. ನಾನು ಆ ಸೂಟನ್ನು ಧರಿಸಿದಾಗ ನನಗೆ ಮುಳ್ಳು ಚುಚ್ಚಿದ ಹಾಗೆ ಆಯಿತು. ನಾನು ಆ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಕ್ಷಯನಂತೆ ಕಾಣುತ್ತಿರಲಿಲ್ಲ. ನಾನು ಈ ಬಂಗಲೆಯು ಖರೀದಿಸಿದ ನೌಕರನಾಗಿದ್ದೆ. ನನ್ನ ಎಲ್ಲ ಆಸೆ, ಆಕಾಂಕ್ಷೆ, ಫೀಲಿಂಗ್ ಎಲ್ಲವೂ 50 ಲಕ್ಷದಲ್ಲಿ ಹುದುಗಿ ಹೋಗಿತ್ತು. ರೂಪೇಶ್ ಅಂಕಲ್ ಕೋಣೆಯೊಳಗೆ ಬಂದವರು ಒಂದು ಆಳವಾದ ನಿಟ್ಟುಸಿರು ತೆಗೆದುಕೊಂಡು ಹೇಳಿದರು. ಮಗ, ನಿನಗೆ ಈ ಸೂಟ್ ಚೆನ್ನಾಗಿ ಒಪ್ಪುತ್ತಿದೆ. ಗೇಟ್ನ ಹೊರಗಡೆ ನಿಂತ ಮೊದಲಿನ ಆ ಹುಡುಗನ ಹಾಗೆ ನೀನು ಕಾಣುತ್ತಿಲ್ಲ. ರೂಪೇಶ್ ಅಂಕಲ್ ಆಶ್ಚರ್ಯದಿಂದ ಹೇಳಿದರು. ಬಟ್ಟೆಯನ್ನು ಬದಲಾಯಿಸುವುದರಿಂದ ನಮ್ಮ ಪರಿಸ್ಥಿತಿ ಬದಲಾಗುವುದಿಲ್ಲ ಅಂಕಲ್. ಇದು ನನ್ನ ಅಸಹಾಯಕತೆಯಲ್ಲಿ ಧರಿಸಿದ ಬಟ್ಟೆಯಾಗಿದೆ. ಪ್ಲೀಸ್ ನನಗೆ ನಿಮ್ಮ ಮೊಬೈಲ್ ಕೊಡಿ. ನನ್ನ ಅಮ್ಮನೊಂದಿಗೆ ಮಾತನಾಡಬೇಕು. ಇಲ್ಲಿವರೆಗೂ ನಾನು ಅವಳೊಂದಿಗೆ ಮಾತನಾಡಿಲ್ಲ. ಇಲ್ಲಿ ಏನೇನೋ ನಡೆದು ಹೋಗಿದೆ. ನಾನು ನನ್ನ ಕೈಯನ್ನು ಮುಂದೆ ಚಾಚುತ್ತಾ ಅಧೀನನಾಗಿ ಹೇಳಿದೆ. ಅವರು ಜೇಬಿನಿಂದ ಒಂದು ಹಳೆಯ ಮೊಬೈಲನ್ನು
ಹೊರತೆಗೆದು ನನ್ನ ಕೈಯಲ್ಲಿ ಇಟ್ಟರು ಮತ್ತು ನನ್ನಲ್ಲಿ ಕೇಳಿದರು, ಇಲ್ಲಿಯವರೆಗೂ ಅಮ್ಮನಿಗೆ ನಿನ್ನ ತಂಗಿಯ ಪರಿಸ್ಥಿತಿಯ ಬಗ್ಗೆ ಹೇಳಲಿಲ್ಲವೇ? ಇದನ್ನು ಕೇಳಿ ನಾನು ಸ್ವಲ್ಪ ಹೊತ್ತು ಸುಮ್ಮನಾದೆ ಮತ್ತು ಹೇಳಿದೆ, ಇಲ್ಲ, ನಾನು ಅವರಿಗೆ ಈ ವಿಷಯವನ್ನು ಹೇಳಲು ಸಾಧ್ಯವಿಲ್ಲ. ಒಂದು ವೇಳೆ ನಾನು ಈ ವಿಷಯವನ್ನು ಅಮ್ಮನಿಗೆ ಹೇಳಿದರೆ ಅವಳು ಪ್ರಾಣ ಕಳೆದುಕೊಳ್ಳಬಹುದು ಮತ್ತು ಇಲ್ಲಿಗೆ ಬರುವ ಹಠ ಮಾಡುತ್ತಾಳೆ. ಅವರು ದುಃಖಕ್ಕೆ ಒಳಗಾಗುವುದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ. ಅವರು ಇಡೀ ಜೀವನ ನಮಗಾಗಿ ದುಃಖದಲ್ಲಿ ಕಳೆದಿದ್ದಾರೆ. ನಾನು ದುಃಖದಿಂದ ಹೇಳಿದೆ. ಅದಕ್ಕೆ ರೂಪೇಶ್ ಅಂಕಲ್ ಕೇಳಿದರು, ಮಗ, ನೀನು ಎಲ್ಲಿಂದ ಬಂದಿದ್ದೀಯಾ? ನಿನ್ನ ಅಪ್ಪ ಈ ಪ್ರಪಂಚದಲ್ಲಿ ಇಲ್ಲವೇ? ನಾನು ಸ್ವಲ್ಪ ಹೊತ್ತು ಸುಮ್ಮನಾದೆ. ಕಳೆದು ಹೋದ ನಿನ್ನೆ ಬಗ್ಗೆ ಯೋಚಿಸತೊಡಗಿದೆ. ಇಲ್ಲ, ನನ್ನ ತಂದೆ ಈ ಪ್ರಪಂಚದಲ್ಲಿ ಇಲ್ಲ. ಅವರೊಬ್ಬ ಕುಡುಕರಾಗಿದ್ದರು. ಅವರು ಅಮ್ಮನಿಗೆ ತುಂಬ ತೊಂದರೆ ನೀಡಿದ್ದಾರೆ. ಎಂದಿಗೂ ಅಮ್ಮ ಸುಖವಾಗಿರಲು ಬಿಡಲಿಲ್ಲ. ಅಮ್ಮ ಬೇರೆಯವರ ಮನೆಯ ಕೆಲಸ ಮಾಡಿ ನಮ್ಮ ಮನೆಯ ಒಲೆ ಹೊತ್ತಿಸುತ್ತಿದ್ದಳು. ತನ್ನೆಲ್ಲ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಒಂದು ದಿನ ನದಿ ದಂಡೆಯಲ್ಲಿ ಶವ ದೊರೆಯಿತು. ನಮ್ಮ ಜೀವನದಲ್ಲಿ ಖುಷಿ ತುಂಬಿಕೊಂಡಿತು. ಆದರೆ ಅಮ್ಮ ಮನೆಯಲ್ಲಿ ಕುಳಿತಿದ್ದಳು. ನಂತರ ಅವಳು ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ನಾವು ತುಂಬ ಕಷ್ಟಪಡಬೇಕಾಯಿತು. ನಾನು ದೊಡ್ಡವನಾಗಿ ನೌಕರಿ ಮಾಡಲು ಹೊರಗಡೆ ಬಂದೆ. ಕೆಲಸ ದೊರೆಯಿತು. ಅದಾದ ಮೇಲೆ ಇಡ್ಲಿ ಶಾಪ್ನಲ್ಲಿ ನೌಕರಿ ಮಾಡಿದೆ. ಇದರಿಂದ ಮನೆಯಲ್ಲಿ ಎಲ್ಲರಿಗೂ ಊಟ ದೊರೆಯಲು ಆರಂಭವಾಯಿತು. ಹೀಗೆ ಸಾಗುತ್ತಿರುವಾಗ ನನ್ನ ತಂಗಿಗೆ ಈ ಕಾಯಿಲೆ ಬಂದಿತು. ಅವಳ ರೋಗವನ್ನು ವಾಸಿ ಮಾಡಲು ಪಟ್ಟಣಕ್ಕೆ ಬಂದೆ. ತಂಗಿಗೆ ಬಂದಿರುವ ಕಾಯಿಲೆ ಬಗ್ಗೆ ಅಮ್ಮನಿಗೆ ಇದುವರೆಗೂ ಹೇಳಿಲ್ಲ. ನನ್ನ ಮಾತನ್ನು ಕೇಳಿ ರೂಪೇಶ್ ಅಂಕಲ್ ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವರು ನನ್ನ ಹೆಗಲ ಮೇಲೆ ಕೈ ಇಡುತ್ತಾ ಹೇಳಿದರು, ಮಗ, ನೀನೇನು ಚಿಂತೆ ಮಾಡಬೇಡ. ಎಲ್ಲವೂ ಸರಿಯಾಗುತ್ತದೆ. ನಿನ್ನ ತಂಗಿ ಕೂಡ ಸರಿಯಾಗುತ್ತಾಳೆ. ಭಗವಂತನು ಎಲ್ಲ ಒಳ್ಳೆಯದನ್ನು ಮಾಡುತ್ತಾನೆ. ನಡುಗುವ ಕೈಗಳಿಂದ ತಮ್ಮ ಸಾಯಿಲ್ ಕೆಲಸ ಮಾಡುತ್ತಿರುವ ಅಂಗಡಿಯವನಿಗೆ ಫೋನ್ ಮಾಡಿದೆ. ಫೋನ್ ಹೊಡೆದುಕೊಳ್ಳುತ್ತಿತ್ತು. ಸಾಯಿಲ್ ಅಳುತ್ತಾ ಫೋನ್ ಎತ್ತಿಕೊಂಡನು. ಸಾಯಿಲ್, ಏನಾಗಿದೆ? ನೀನೇಕೆ ಅಳುತ್ತಿದ್ದೀಯಾ? ಅಮ್ಮನಿಗೆ ಏನಾಯ್ತು? ನಾನು ಗಾಬರಿಯಿಂದ ಕೇಳಿದೆ. ಅಣ್ಣ, ನೀನು ಎಲ್ಲಿಗೆ ಹೊರಟು ಹೋಗಿದ್ದೆ? ಅಮ್ಮ ನಿನ್ನ ನೆನಪು ಮಾಡಿಕೊಂಡು ಅಳುತ್ತಿರುತ್ತಾಳೆ. ದಿಶಾ ಅಕ್ಕನ ಆರೋಗ್ಯ ಹೇಗಿದೆ? ನೀವಂತೂ ಅಮ್ಮನಿಗೆ ಏನನ್ನೂ ಹೇಳಿಲ್ಲ. ಒಮ್ಮೆಯಾದರೂ ನೀವು ಫೋನ್ ಮಾಡಬೇಕಿತ್ತು. ಸಾಯಿಲ್ ಅಳುತ್ತಾ ಮಾತನಾಡುತ್ತಿದ್ದನು. ಅವನ ಬಿಕ್ಕಳಿಕೆಯಿಂದ ನನ್ನ ಕರುಳು ಹಿಂಡಿದಂತಾಯಿತು. ಇದು ಬಡವರ ಅಸಹಾಯಕತೆಯ ಅತಿ ಭಯಾನಕ ರೂಪವಾಗಿತ್ತು. ನೀನು ಅಮ್ಮನನ್ನು ಚೆನ್ನಾಗಿ ನೋಡಿಕೋ. ದಿಶಾ ಕೂಡ ಸ್ವಲ್ಪ ದಿನಗಳಲ್ಲಿ ಹುಷಾರಾಗುತ್ತಾಳೆ. ಅವಳ ಚಿಕಿತ್ಸೆ ನಡೆಯುತ್ತಿದೆ. ನಾನು ಸ್ವಲ್ಪ ದಿನಗಳಲ್ಲಿ ಮರಳಿ ಬರುತ್ತೇನೆ. ಅವಳು ಹುಷಾರಾಗಿದ್ದಾಳೆ. ಅವಳ ಬಗ್ಗೆ ಯೋಚಿಸುವ ಅಗತ್ಯವಿಲ್ಲ ಎಂದು ಅಮ್ಮನಿಗೆ ಹೇಳು. ನಾವು ಕೆಲವೇ ದಿನಗಳಲ್ಲಿ ಹೊರಳಿ ಬರುತ್ತೇವೆ. ಈಗ ನೀನು ಅಳಬೇಡ. ಅಮ್ಮನನ್ನು ಚೆನ್ನಾಗಿ ನೋಡಿಕೋ. ನಾನು ಎಲ್ಲವನ್ನು ಸರಿ ಮಾಡುತ್ತೇನೆ. ಎಲ್ಲ ರೀತಿಯಿಂದಲೂ ನನ್ನ ತಮ್ಮನನ್ನು ಸಮಾಧಾನಪಡಿಸಿದೆ. ಅಣ್ಣ, ನಿಜವಾಗಿಯೂ ಎಲ್ಲವೂ ಸರಿಯಾಗುತ್ತದೆಯೇ? ನೀವು ಸತ್ಯವನ್ನು ಹೇಳುತ್ತಿದ್ದೀರೇ ಅಥವಾ ನನ್ನನ್ನು ಸಮಾಧಾನಪಡಿಸಲು ಹೀಗೆ ಹೇಳುತ್ತಿದ್ದೀರೋ? ಅವನು ನಂಬಬೇಕೋ ಬೇಡವೋ ಎಂದು ಅಂದುಕೊಳ್ಳುತ್ತಿದ್ದ. ಹೌದು ತಮ್ಮ, ಆದಷ್ಟು ಬೇಗ ನಾನು ಮರಳಿ ಬರುತ್ತೇನೆ ಎಂದು ಹೇಳಿ ನಾನು ಫೋನ್ ಕಟ್ ಮಾಡಿ ಮೊಬೈಲ್ ರೂಪೇಶ್ ಅಂಕಲ್ ಅವರಿಗೆ ನೀಡಿದೆ. ನನ್ನ ಕಣ್ಣಿನಿಂದ 2 ಹನಿ ನೀರು ಕೆಳಕ್ಕೆ ಗಲ್ಲದ ಮೇಲೆ ಜಾರಿತು. ತಕ್ಷಣ ನಾನು ಅದನ್ನು ಒರೆಸಿಕೊಂಡೆ. ಏಕೆಂದರೆ ಯಾರೂ ನನ್ನ ಅಸಹಾಯಕತೆಯನ್ನು ಗಮನಿಸಬಾರದು ಎಂದುಕೊಂಡೆ. ನಡೆ, ಮೇಡಮ್ ನಿನ್ನನ್ನು ಕರೆಯುತ್ತಿದ್ದಾರೆ. ಮದುವೆಯ ಸಮಯವಾಗುತ್ತಿದೆ. ರೂಪೇಶ್ ಅಂಕಲ್ ನನ್ನ ಹೆಗಲ ಮೇಲೆ ಕೈಯಿಟ್ಟು ಭರವಸೆ ನೀಡಿದರು. ನಾನು ಕೋಣೆಯಿಂದ ಹೊರಬಂದಾಗ ನನ್ನ ಕಾಲುಗಳಲ್ಲಿ ವಿಚಿತ್ರ ವೇಗವಿತ್ತು. ನಾವು ಮೊದಲು ನಿಂತ ಹಾಲ್ಗೆ ಬಂದೆವು. ವಾತಾವರಣ ತುಂಬ ಬದಲಾಗಿತ್ತು. ಹಾಲ್ನ ಮಧ್ಯದಲ್ಲಿ ಒಂದು ದೊಡ್ಡ ಟೇಬಲ್ ಇಡಲಾಗಿತ್ತು. ಅದರ ಮೇಲೆ ಬಿಳಿಯ ಬಣ್ಣದ ಒಂದು ರೇಷ್ಮೆ ಚಾದರವನ್ನು ಹರಡಲಾಗಿತ್ತು. ಸೋಫಾದಲ್ಲಿ ಕೆಲವು ಜನರು ಕುಳಿತಿದ್ದರು. ಬಹುಶಃ ಅವರು ಅತಿಥಿಗಳಾಗಿದ್ದರು. ಶ್ರದ್ಧಾ ಮೇಡಮ್ ಒಂದು ಬದಿ ಕುಳಿತಿದ್ದರು. ಅವರ ಮುಖದಲ್ಲಿ ಅದೇ ಅಹಂಕಾರವಿತ್ತು. ನನ್ನನ್ನು ನೋಡಿದ ತಕ್ಷಣ ಅವರ ಕಣ್ಣುಗಳಲ್ಲಿ ಒಂದು ಚಾಲಾಕಿತನದ ಹೊಳಪು ಮೂಡಿತು. ಮದುಮಗನೇ, ಬಾ, ಈಗ ನೀನು ಮನುಷ್ಯರಂತೆ ಕಾಣುತ್ತಿದ್ದೀಯಾ. ನನ್ನ ಎದುರಿಗೆ ಬಂದು ಕುಳಿತುಕೋ ಎಂದರು. ನಾನು ಸುಮ್ಮನೆ ಕುಳಿತುಕೊಂಡೆ. ನನ್ನ ಎದುರುಗಡೆ ನನ್ನ ತಂಗಿಯ ಜೀವವನ್ನು ತನ್ನೊಳಗೆ ಇಟ್ಟುಕೊಂಡ ಕಪ್ಪು ಬ್ಯಾಗಿತ್ತು. ಒಂದು ಕ್ಷಣ ನಾನು ಬ್ಯಾಗಿನ ಕಡೆಗೆ ನೋಡಿದೆ. ನಂತರ ಶ್ರದ್ಧಾ ಯಾದವ್ ಕಡೆ ಗಮನ ನೀಡಿದೆ. ಇಲ್ಲಿ ಕೆಲವು ಕಾಗದ ಪತ್ರಗಳಿವೆ. ಅದರಲ್ಲಿ ಹೀಗೆ ಬರೆಯಲಾಗಿದೆ, ಒಂದು ವೇಳೆ ನೀನು ನನ್ನ ಮಗಳನ್ನು ಬಿಟ್ಟು ಹೋದರೆ ನೀನು 1 ಕೋಟಿ ದಂಡ ಕಟ್ಟಬೇಕಾಗುತ್ತದೆ. ನಿನಗೆ ಇಷ್ಟ ಬಂದ ಹಾಗೆ ನನ್ನ ಮಗಳನ್ನು ನೀನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಒಂದು ವೇಳೆ ನೀನು ಅವಳನ್ನು ಇಂದು ಮದುವೆಯಾದರೆ ಅವಳು ಎಂದೆಂದಿಗೂ ನಿನ್ನ ಜವಾಬ್ದಾರಿಯಾಗುತ್ತಾಳೆ. ಈ ಕಾಗದದ ಮೇಲೆ ಸಹಿ ಮಾಡು. ಈಗ ನೀನು ಅವಳನ್ನು ಎಂದಿಗೂ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಕಾಗದಗಳು ತಯಾರಾಗಿವೆ. ಕಾಗದಗಳನ್ನು ನನ್ನ ಕಡೆ ಸರಿಸುತ್ತಾ ದೃಢವಾಗಿ ಹೇಳಿದರು. ನಾನು ಆ ಕಾಗದ ಪತ್ರಗಳನ್ನು ಓದಿದೆ. ಆ ಪತ್ರದಲ್ಲಿ ಒಂದು ಹುಡುಗಿಯ ಹೆಸರನ್ನು ಬರೆಯಲಾಗಿತ್ತು. ಆ ಹುಡುಗಿ ನನಗೆ ಪರಿಚಯವೇ ಇರಲಿಲ್ಲ. ಅವಳ ಹೆಸರೇನು, ಅವಳು ಹೇಗಿದ್ದಾಳೆ, ಅವಳ ವಯಸ್ಸೆಷ್ಟು ಯಾವುದೂ ಗೊತ್ತಿರಲಿಲ್ಲ. ಆ ಹುಡುಗಿ ಕೇವಲ ಹಣದವರೆಗೆ ತಲುಪುವ ಒಂದು ದಾರಿಯಾಗಿದ್ದಳು. ಅಕ್ಷಯ್, ಸರಿಯಾಗಿ ಕೇಳಿಸಿಕೊ.
ಮದುವೆ ಆದ ನಂತರ ಈ ಬ್ಯಾಗನ್ನು ನೀನು ತೆಗೆದುಕೊಂಡು ಹೋದ 2 ಗಂಟೆಯ ಒಳಗಾಗಿ ನೀನು ಈ ಬಂಗಲೆಯ ಬಾಗಿಲಿನಲ್ಲಿ ಇರಬೇಕು. ಒಂದು ವೇಳೆ ನೀನು ಓಡಿ ಹೋಗಲು ಪ್ರಯತ್ನಿಸಿದರೆ ನನ್ನ ಸೇವಕರು ನೀನು ಪಾತಾಳದಲ್ಲಿದ್ದರೂ ಹುಡುಕಿಕೊಂಡು ಬರುತ್ತಾರೆ. ಶ್ರದ್ಧಾ ಯಾದವ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಧಮಕಿ ಹಾಕುತ್ತಾ ಹೇಳಿದರು. ನೀವೇನು ಚಿಂತೆ ಮಾಡಬೇಡಿ ಮೇಡಮ್, ನಾನು ಬಡವನಿರಬಹುದು, ಆದರೆ ಮೋಸಗಾರನಲ್ಲ. ಆ ನನ್ನ ತಂಗಿಯ ಫೀಸ್ ಕಟ್ಟಿ ಅವಳಿಗೆ ಔಷಧಿಯನ್ನು ನೀಡಿ ತಕ್ಷಣ ಇಲ್ಲಿಗೆ ಬರುತ್ತೇನೆ. ಈಗ ನನ್ನ ಜೀವನವೆಲ್ಲವೂ ನಿಮ್ಮದಾಗಿದೆ. ನಾನು ಸಂಪೂರ್ಣ ನಿಯತ್ತಿನಿಂದ ನಂಬುವ ಹಾಗೆ ಉತ್ತರಿಸಿದೆ. ನನಗೆ ನಿನ್ನ ಉತ್ತರ ಇಷ್ಟವಾಯಿತು. ಆದರೆ ಒಂದು ಮಾತ್ರ ನೆನಪಿಡು, ಬಂಗಲೆಯ ಒಳಗಡೆ ಕಾಲಿಟ್ಟ ತಕ್ಷಣ ಹೊರಗಡೆಯ ಪ್ರಪಂಚವನ್ನು ಮರೆತು ಬಿಡು. ನಿನ್ನ ಇಷ್ಟದ ಪ್ರಕಾರ ನೀನು ಉಸಿರನ್ನು ಕೂಡ ತೆಗೆದುಕೊಳ್ಳುವ ಹಾಗಿಲ್ಲ. ನಾನು ಅವರೊಂದಿಗೆ ವಾದ ಮಾಡಬಹುದು ಎಂದು ಅವರು ನನ್ನನ್ನು ಇನ್ನೂ ಹೆದರಿಸಲು ಪ್ರಯತ್ನಿಸಿದರು. ಮೇಡಮ್, ಏನೂ ತೊಂದರೆಯಿಲ್ಲ. ನಿಮ್ಮೆಲ್ಲ ಷರತ್ತುಗಳು ನನಗೆ ಒಪ್ಪಿಗೆಯಾಗಿದೆ. ನೀವು ಮದುವೆಯನ್ನು ಆರಂಭಿಸಿ. ಸಮಯ ತುಂಬ ಅಮೂಲ್ಯವಾಗಿದೆ. ನಾನು ಚಿಂತೆಗೊಳಗಾಗಿ ಕೇಳಿದೆ. ನನ್ನ ಸಮಯ ಹಾಳಾಗುತ್ತಿದೆ. ಅಲ್ಲಿ ನನ್ನ ಸಹೋದರಿ ನನಗಾಗಿ ಕಾಯುತ್ತಿದ್ದಾಳೆ. ಅದೇ ಸಮಯದಲ್ಲಿ ಬಾಗಿಲು ತೆರೆಯಿತು. ಎಲ್ಲರೂ ಒಳಕ್ಕೆ ಬಂದರು. ಬಂದವರೆಲ್ಲರೂ ಶಿಷ್ಟಾಚಾರದಂತೆ ಮರ್ಯಾದೆಯಿಂದ ಶ್ರದ್ಧಾ ಯಾದವ್ಗೆ ನಮಸ್ಕರಿಸಿದರು. ಬನ್ನಿ ಬನ್ನಿ, ನಿಮ್ಮೆಲ್ಲರಿಗಾಗಿ ಕಾಯುತ್ತಿದ್ದೆ. ಎಲ್ಲವೂ ತಯಾರಾಗಿದೆ. ಕೇವಲ ಮದುವೆಯನ್ನು ಮಾಡಿಸಿ. ಶ್ರದ್ಧಾ ಯಾದವ್ ಎದ್ದು ನಿಂತು ಎಲ್ಲರನ್ನು ವೆಲ್ಕಮ್ ಮಾಡಿದಳು. ಅವರನ್ನೆಲ್ಲ ಹತ್ತಿರದಲ್ಲಿ ಕುಳ್ಳಿರಿಸಿಕೊಂಡರು. ಎಲ್ಲರೂ ಒಮ್ಮೆ ಕಾಗದ ಪತ್ರಗಳ ಮೇಲೆ ದೃಷ್ಟಿ ಹಾಯಿಸಿದರು. ಹಾಲ್ನಲ್ಲಿ ಒಂದು ವಿಚಿತ್ರ ಮೌನ ಆವರಿಸಿತು. ನಾನು ನನ್ನ ಕೈಗಳ ರೇಖೆಗಳನ್ನು ನೋಡುತ್ತಿದ್ದೆ. ಅದು ಇಂದು ಬದಲಾಗುವುದರಲ್ಲಿತ್ತು. ನನ್ನ ಅದೃಷ್ಟ ಮತ್ತೊಬ್ಬರ ಕೈಗೆ ಹೋಗುತ್ತಿತ್ತು. ನನಗೆ ನನ್ನ ಬಗ್ಗೆ ಚಿಂತೆ ಇರಲಿಲ್ಲ. ಆದರೆ ಈ ಮೇಡಮ್ ಕೊನೆಯ ಕ್ಷಣದಲ್ಲಿ ನನಗೆ ಮೋಸ ಮಾಡಬಹುದು ಎಂಬ ಹೆದರಿಕೆ ಇತ್ತು. ನಾವು ಮದುವೆಯನ್ನು ಪ್ರಾರಂಭಿಸೋಣವೇ? ಕೊನೆಯ ಕ್ಷಣದಲ್ಲಿ ಹುಡುಗಿಯನ್ನು ಕೂಡ ನನ್ನ ಬಳಿ ಕುಳಿಸಲಾಯಿತು. ನಾನು ಒಮ್ಮೆಯೂ ಕೂಡ ಹುಡುಗಿಯ ಕಡೆಗೆ ನೋಡಲಿಲ್ಲ. ಅವಳು ಯಾವ ಬಣ್ಣದ ಬಟ್ಟೆಯನ್ನು ತೊಟ್ಟಿದ್ದಾಳೆ ಎಂದು ಕೂಡ ನೋಡಿರಲಿಲ್ಲ. ಕೇವಲ ನನಗೆ ನನ್ನ ತಂಗಿಯ ಬಗ್ಗೆ ಕಾಳಜಿ ಇತ್ತು. ಶ್ರದ್ಧಾ ಯಾದವ್ ಒಮ್ಮೆ ನನ್ನ ಕಡೆ ದೃಷ್ಟಿ ಹಾಯಿಸಿದರು. ನಾನು ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥಿಸಿದೆ. ಮುಂಬರುವ ಎಲ್ಲ ಸಮಯವನ್ನು ದೇವರ ಮೇಲೆ ಭಾರ ಹಾಕಿ ಎಲ್ಲವನ್ನು ದೇವರ ಪಾದಗಳಿಗೆ ಒಪ್ಪಿಸಿದೆ. ನನ್ನ ಸ್ವಾತಂತ್ರ್ಯ ಕಿತ್ತುಕೊಳ್ಳಲಾಗುವುದು ಎಂದು ನನಗೆ ಗೊತ್ತಿತ್ತು. ನಾನು ಬಂದಿಯಾಗಿರುವ ಜೈಲಿನ ಬೀಗದ ಕೈ ಈ ಸೊಕ್ಕಿನ ಮಹಿಳೆಯ ಬಳಿಯಿತ್ತು. ನಮ್ಮ ಜೀವನದಲ್ಲಿ ಹಲವಾರು ಬಾರಿ ಇಂತಹ ತಿರುವುಗಳು ಬರುತ್ತವೆ. ಇಲ್ಲಿ ನಮ್ಮತನ, ನಮ್ಮ ಅಹಂಕಾರ, ಆಸೆ, ಆಕಾಂಕ್ಷೆಗಳು ಎಲ್ಲವನ್ನೂ ಬದಿಗಿಡಬೇಕಾಗುತ್ತದೆ. ಈಗ ನನ್ನ ಜೀವನದಲ್ಲಿ ಆ ತಿರುವು ಬಂದಿತ್ತು. ಕೇವಲ ಈ ಕೊನೆಯ ಕ್ಷಣಗಳನ್ನು ಮಾತ್ರ ನಾನು ಕಳೆಯಬೇಕಾಗಿತ್ತು ಮತ್ತು 50 ಲಕ್ಷದ ಬ್ಯಾಗನ್ನು ಪಡೆದುಕೊಳ್ಳಬೇಕಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ನನಗೆ ಪರಿಚಯವೇ ಇಲ್ಲದ ಹುಡುಗಿಯೊಂದಿಗೆ ನನ್ನ ಮದುವೆಯಾಯಿತು. ಅದು ಕೂಡ 50 ಲಕ್ಷ ಬಹುಮಾನವನ್ನು ನೀಡಿ ಮದುವೆ ಮಾಡಿದ್ದರ ಹಿಂದೆ ಯಾವ ಕಾರಣವಿತ್ತು ಎನ್ನುವುದು ಕೂಡ ಗೊತ್ತಿರಲಿಲ್ಲ. ಮದುವೆಯಾದ ನಂತರ ಶ್ರದ್ಧಾ ಯಾದವ್ ಕಪ್ಪು ಬ್ಯಾಗನ್ನು ನನ್ನ ಕಡೆ ಸರಿಸಿದಳು. ತೆಗೆದುಕೋ ನಿನ್ನ ಬೆಲೆಯನ್ನು. ಈಗ ನೀನು ಇಂದಿನಿಂದ ಈ ಬಂಗಲೆಯ ಹಾಗೂ ನನ್ನ ಮಗಳ ಸ್ವತ್ತು. ಶ್ರದ್ಧಾ ಮೇಡಮ್ ಅಹಂಕಾರದಿಂದ ಹೇಳಿದಳು. ನಾನು ಬ್ಯಾಗನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ನಾನು ಬೇಗನೆ ಮರಳಿ ಬರುತ್ತೇನೆ. ಈ ಹಣದ ತುಂಬ ಅವಶ್ಯಕತೆ ಇದೆ. ನನ್ನ ತಂಗಿಯನ್ನು ರಕ್ಷಿಸಬೇಕಾಗಿದೆ. ಆ ಮಹಿಳೆ ನನ್ನ ಕಡೆ ನೋಡಿದಳು. ಸರಿ, ನೀನು ಹೋಗು, ಆದರೆ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಮಗಳ ಬಳಿ ಬರಬೇಕು. ನಾನು ಬ್ಯಾಗ್ ಎತ್ತಿಕೊಂಡು ಬಂಗಲೆ ಹೊರಗಡೆ ಓಡಿ ಬಂದೆ. ನನ್ನ ಕಾಲು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ. ನಾನು ಒಂದು ರಿಕ್ಷಾ ಮಾಡಿಕೊಂಡು ನೇರವಾಗಿ ಹಾಸ್ಪಿಟ್ಲಿಗೆ ತಲುಪಿದೆ. ವಾರ್ಡ್ನ ಹೊರಗಡೆ ನನ್ನ ಗೆಳೆಯ ನಿಂತಿದ್ದ. ಅವನನ್ನು ನನ್ನ ತಂಗಿಯ ಬಳಿ ಬಿಟ್ಟು ಹೋಗಿದ್ದೆ. ಅವನು ಹೇಳಿದನು, ನೀನು ಎಲ್ಲಿಗೆ ಹೋಗಿದ್ದೆ? ಡಾಕ್ಟರ್ ಸ್ವಲ್ಪ ಸಮಯ ಇದೆ ಎಂದು ಹೇಳುತ್ತಿದ್ದಾರೆ. ರಾಹುಲ್, ನಾನು ಹಣ ಅರೇಂಜ್ ಮಾಡಿದ್ದೇನೆ. ನನ್ನ ತಂಗಿಗೆ ಏನೂ ಆಗುವುದಿಲ್ಲ. ನಾನು ನೇರವಾಗಿ ಕೌಂಟರ್ ಕಡೆಗೆ ಓಡಿ ಬಂದೆ. ಇಗೋ, ಹಣವನ್ನು ತೆಗೆದುಕೊಳ್ಳಿ. ನನ್ನ ತಂಗಿಯ ಚಿಕಿತ್ಸೆಯನ್ನು ಆರಂಭಿಸಿ. ನಾನು ದುಡ್ಡಿನ ಕಂತೆಗಳನ್ನು ಕೌಂಟರ್ನಲ್ಲಿ ಇರಿಸಿದೆ. ಅವರು ಆಶ್ಚರ್ಯಗೊಂಡರು. ಡಾಕ್ಟರ್ ಸಾಹೇಬರೇ, ಆದಷ್ಟು ಬೇಗ ಚಿಕಿತ್ಸೆ ಆರಂಭಿಸಿ. ಎಲ್ಲ ಫೀಸನ್ನು ಕಟ್ಟಿದ್ದೇನೆ. ವಾರ್ಡ್ಗೆ ಬರುತ್ತಿದ್ದಂತೆ ಡಾಕ್ಟರ್ ಕೈ ಹಿಡಿದು ಹೇಳಿದೆ. ನಿಜವಾಗಿಯೂ ನೀನು ಜಾದು ಮಾಡಿದೆ. ನಾವು ಈಗಲೇ ಚಿಕಿತ್ಸೆಯನ್ನು ಆರಂಭಿಸುತ್ತೇವೆ. ಹೊರಗಡೆ ವೇಟ್ ಮಾಡುತ್ತಿರು. ಡಾಕ್ಟರ್ ತಕ್ಷಣ ನರ್ಸ್ಗಳನ್ನು ಕರೆಯಲು ಆರಂಭಿಸಿದರು. ನನ್ನ ತಂಗಿಯ ಚಿಕಿತ್ಸೆ ಆರಂಭಗೊಳ್ಳುತ್ತಿದ್ದಂತೆ ನಾನು ಅಸಹಾಯಕನಾಗಿ ಮರಳಿ ಬರಬೇಕಾಯಿತು. ನಾನು ಆದಷ್ಟು ಬೇಗ ಮರಳಿ ಬರುತ್ತೇನೆ ಎಂದು ರಾಹುಲ್ನಿಗೆ ಹೇಳಿದೆ. ನನ್ನ ಮನಸ್ಸು ಆಸ್ಪತ್ರೆಯಲ್ಲಿ ಇದ್ದರೆ ನನ್ನ ಶರೀರ ಬಂಗಲೆಯ ನೌಕರನಾಗಿತ್ತು. ರಾತ್ರಿಯ ಸಮಯದಲ್ಲಿ ಮತ್ತೆ ಬಂಗಲೆಯ ಗೇಟ್ ಬಳಿ ನಿಂತೆ. ಗಾರ್ಡ್ ಗೇಟ್ ತೆರೆದಾಗ ರೂಪೇಶ್ ಅಂಕಲ್ ಗೇಟ್ ಬಳಿ ಬಂದರು. ಬಾ ಮಗನೇ, ಇನ್ನು ಮುಂದೆ ಈ ಬಂಗಲೆ ನಿನ್ನ ಅದೃಷ್ಟವಾಗಿದೆ. ನಿನ್ನನ್ನು ನಿನ್ನ ಕೋಣೆಯವರೆಗೆ ಕರೆದುಕೊಂಡು ಹೋಗುತ್ತೇನೆ. ನನ್ನನ್ನು ದೊಡ್ಡ ಕೋಣೆಗೆ ಕರೆದುಕೊಂಡು ಬರಲಾಯಿತು. ಕೋಣೆಯಲ್ಲಿ ನಿನ್ನ ಮದುಮಗಳು ಇದ್ದಾಳೆ ಎಂದು ನನಗೆ ಹೇಳಲಾಯಿತು. ನಾನು ಮರದ ಭಾರೀ ಗಾತ್ರದ ಕದವನ್ನು ಮುಂದೆ ತಳ್ಳಿ ಕೋಣೆಯೊಳಗೆ ಹೋದೆ. ಕೋಣೆಯ ಅಲಂಕಾರ ಯಾವುದೇ ಅರಮನೆಯ ಅಲಂಕಾರಕ್ಕಿಂತಲೂ ಕಡಿಮೆ ಇರಲಿಲ್ಲ. ಕೆಂಪು ಗುಲಾಬಿಯ ದಳಗಳ ಸುವಾಸನೆ ಹರಡಿತ್ತು. ಅಲ್ಲೊಬ್ಬಳು ಹುಡುಗಿ ಮದುಮಗಳ ಬಟ್ಟೆಯಲ್ಲಿ ಕುಳಿತಿದ್ದಳು. ನನ್ನ ಹೃದಯ ಬಡಿದುಕೊಳ್ಳತೊಡಗಿತ್ತು. ನಿಧಾನವಾಗಿ ನಾನು ಮುಂದೆ ಸಾಗಿ ಬಂದೆ. ಬೆಡ್ನ ಬಳಿ ಬಂದು ನಿಂತೆ. ನನ್ನ ಕೈಗಳು ನಡುಗುತ್ತಿದ್ದವು. ಬರುತ್ತಿದ್ದಂತೆ ಅವಳ ಮುಖದ ಪರದೆಯನ್ನು ನಾನು ಎತ್ತಿದೆ.
ಅವಳನ್ನು ನೋಡಿ ಆಶ್ಚರ್ಯಗೊಂಡೆ. ಅವಳು ಎಷ್ಟೊಂದು ಸುಂದರವಾಗಿದ್ದಳೆಂದರೆ ನನ್ನ ತಲೆ ಸುತ್ತತೊಡಗಿತು. ನಂತರ ನಾನು ಭಗವಂತನಿಗೆ ಧನ್ಯವಾದ ಹೇಳಿದೆ. ಅವಳ ಮುಖ ಚಂದ್ರನಂತೆ ಹೊಳೆಯುತ್ತಿತ್ತು. ಅವಳ ಮುಖದಲ್ಲಿ ಮುಗ್ಧತೆ ಎದ್ದು ಕಾಣುತ್ತಿತ್ತು. ಅವಶ್ಯವಾಗಿ ಈ ಶ್ರೀಮಂತ ಮಹಿಳೆಯ ಮಗಳಲ್ಲಿ ಏನೋ ತೊಂದರೆ ಇರಬೇಕು ಎಂದು ಜನರು ಹೇಳುತ್ತಿದ್ದರು. ಇವಳು ತುಂಬ ಸುಂದರವಾಗಿದ್ದಳು. ಮರುಕ್ಷಣ ನಾನು ನನ್ನ ತಲೆ ಎತ್ತಿ ನೋಡಿದಾಗ ನಾನು ನಿಂತ ನೆಲವೇ ಕುಸಿದಂತಾಯಿತು. ಇಡೀ ಶರೀರ ಸ್ತಬ್ಧವಾಯಿತು. ಏಕೆಂದರೆ ಅವಳಿಗೆ ನಡೆಯಲು ಸಾಧ್ಯವಿರಲಿಲ್ಲ. ಅವಳು ಅಂಗವಿಕಲೆಯಾಗಿದ್ದಳು. ಒಂದು ವೀಲ್ಚೇರ್ ಇಡಲಾಗಿತ್ತು. ಅವಳ 2 ಕಾಲ್ಗಳು ನಿಶ್ಶಕ್ತವಾಗಿದ್ದವು. ಈಗ ನನ್ನ ಕಿವಿಯಲ್ಲಿ ಶ್ರದ್ಧಾ ಯಾದವ್ ಅವರ ಮಾತುಗಳು ಗುಣುಗಿದವು. ಈಕೆಯ ಬೆಲೆ 50 ಲಕ್ಷ ರೂಪಾಯಿಯಾಗಿತ್ತು. ಅವಳು ಕಣ್ಣಿನಲ್ಲಿ ಕಣ್ಣೀರು ತುಂಬಿಕೊಂಡು ನನ್ನ ಕಡೆ ನೋಡುತ್ತಾ ಹೇಳಿದಳು, ನೀನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ತಾನೇ? ಅವಳ ಮುಗ್ಧತೆ ಹಾಗೂ ಸೌಂದರ್ಯವನ್ನು ನೋಡಿ ಆ ಅಸಹಾಯಕ ಹುಡುಗಿಯ ಮೇಲೆ ನನಗೆ ತುಂಬ ಪ್ರೀತಿ ಮೂಡಿತು. ನಾನು ನನ್ನ ಇಡೀ ಜೀವನದಲ್ಲಿ ಪೆಟ್ಟಿನ ಮೇಲೆ ಪೆಟ್ಟು ತಿಂದಿದ್ದೆ. ಮತ್ತೊಂದು ಕಡೆ ಈ ಹುಡುಗಿಯು ಸಂಪತ್ತಿನ ಹಾಸಿಗೆಯ ಮೇಲೆ ಕುಳಿತು ವಿಕಲಾಂಗದ ನೋವಿನ ಪೆಟ್ಟು ತಿಂದಿದ್ದಳು. ನಾನು ನಿನ್ನನ್ನು ಏಕೆ ಬಿಡುತ್ತೇನೆ? ನಾನು ನಿನ್ನನ್ನು ಮದುವೆ ಮಾಡಿಕೊಂಡಿದ್ದೇನೆ. ಎಷ್ಟೇ ಕಷ್ಟವಾದರೂ ನಾನು ನಿನ್ನ ಜೊತೆ ಇರುತ್ತೇನೆ. ನಾನು ಅವಳ ಬಳಿ ಕುಳಿತುಕೊಳ್ಳುತ್ತಾ ಮೃದುವಾಗಿ ಉತ್ತರ ನೀಡಿದೆ. ಹೌದು, ನಾನು ಹಣಕ್ಕಾಗಿ ಹಣದ ಆಸೆಯಿಂದ ಅವಳೊಂದಿಗೆ ಮದುವೆ ಮಾಡಿಕೊಂಡಿದ್ದೆ. ಆದರೆ ಅವಳನ್ನು ನೋಡಿದ ತಕ್ಷಣ ನನಗೆ ಯಾಕೋ ಗೊತ್ತಿಲ್ಲ, ಆಕೆ ನನ್ನವಳೆಂಬ ಭಾವನೆ ಮೂಡಿತು. ಅವಳ 2 ಕಾಲುಗಳು ಅಸ್ವಸ್ಥವಾಗಿದ್ದವು. ಅವಳು ಹೇಳಿದಳು, ನನ್ನ ಅಮ್ಮ ನನ್ನ ಅಂಗವಿಕಲತೆಯನ್ನು ಮರೆಮಾಚಿದಳು. ಆದರೆ ನನಗೆ ಅದನ್ನು ಮರೆಮಾಚಲು ಇಷ್ಟವಿಲ್ಲ. ನಾನು ಚಿಕ್ಕವಳಿದ್ದಾಗ ಒಂದು ಅಪಘಾತದಲ್ಲಿ ಅಂಗವಿಕಲಳಾದೆ. ಅವಳು ಬಿಕ್ಕಳಿಸುತ್ತಾ ತನ್ನ ಭಾರವನ್ನು ಇಳಿಸಿಕೊಳ್ಳಲು ಆರಂಭಿಸಿದಳು. ಒಬ್ಬ ಒಳ್ಳೆಯ ಸೇವೆ ಮಾಡುವ, ಆಸರೆಯಾಗುವ ಹುಡುಗನೊಂದಿಗೆ ನನ್ನ ಮದುವೆ ಮಾಡಬೇಕೆಂದು ಬಯಸಿದ್ದರು. ಇಲ್ಲಿಗೆ ತುಂಬ ಜನ ಹುಡುಗರು ಬಂದಿದ್ದರು. ನನ್ನಮ್ಮ ಅವರನ್ನು ತುಂಬ ಜಡ್ಜ್ ಮಾಡಿದಳು. ಅವರಿಗೆ ಆಸೆ ತೋರಿಸಿ ಮರಳಿ ಕಳಿಸಿದಳು. ಆದರೆ ನಿನ್ನ ಮೇಲೆ ಭರವಸೆ ಇಟ್ಟರು. ಅವಳ ಮಾತುಗಳು ನನ್ನೊಳಗಿನ ದುರಾಸೆಯನ್ನು ಎಂದೆಂದಿಗೂ ಕೊನೆಗಾಣಿಸಿದವು. ನನಗೆ ಶ್ರದ್ಧಾ ಯಾದವ್ ಅವರ ಕಠೋರತನ ಒಬ್ಬಳು ಅಮ್ಮನ ಅಸಹಾಯಕತೆಯನ್ನು ತೋರಿಸಿತು. ಆಕೆಯು ತನ್ನ ಅಂಗವಿಕಲ ಮಗಳಿಗಾಗಿ ನಿಜವಾದ ಮಾನವೀಯ ವ್ಯಕ್ತಿಯನ್ನು ಹುಡುಕುತ್ತಿದ್ದಳು. ನನ್ನ ಅಮ್ಮ ಎಷ್ಟೇ ಹಣವನ್ನು ಸಂಪಾದಿಸಿದರೂ ಕಾಲುಗಳನ್ನು ಖರೀದಿಸಲು ಸಾಧ್ಯವಾಗಲಿಲ್ಲ. ಅವಳು ಪ್ರತಿ ರಾತ್ರಿ ದುಃಖದಲ್ಲಿ ಅಳುತ್ತಿರುತ್ತಾಳೆ. ಅಮ್ಮನ ಶ್ರೀಮಂತಿಕೆ ನನ್ನನ್ನು ಒಂಟಿಯನ್ನಾಗಿಸಿತು ಎಂದು ಅವರು ಅಂದುಕೊಂಡರು. ಅವಳು ತನ್ನ ಕಣ್ಣೀರನ್ನು ಒರೆಸುತ್ತಾ ತನ್ನ ಅಮ್ಮನ ಬಗ್ಗೆ, ಅವಳಲ್ಲಿ ಅಡಗಿರುವ ನೋವಿನ ಬಗ್ಗೆ ಹೇಳಿದಳು. ನಿನ್ನೊಂದಿಗೆ ಇದ್ದು ನಾನು ನೆಮ್ಮದಿ ಅನುಭವಿಸುತ್ತಿದ್ದೇನೆ. ನಾನು ಅವಳ ಕೈಯನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡು ಅವಳಿಗೆ ಭರವಸೆ ನೀಡಿದೆ. ಇಡೀ ಜೀವನ ನನ್ನ ಜೊತೆ ಕಳೆಯುತ್ತೀಯಾ? ಜನರು ನಿನ್ನ ಬಗ್ಗೆ ಆಡಿಕೊಳ್ಳಬಹುದು. ಹಣಕ್ಕಾಗಿ ಅಂಗವಿಕಲೆಯನ್ನು ಮದುವೆಯಾದ ಎಂದು ಹೇಳಬಹುದು ಎಂದು ಅವಳು ಸಂಶಯದಿಂದ, ಹೆದರಿಕೆಯಿಂದ ಕೇಳಿದಳು. ನನ್ನ ಮನಸ್ಸು ಕೂಡ ವಿಚಿತ್ರ ಪರಿಸ್ಥಿತಿಯಲ್ಲಿತ್ತು. ನಾನು ಹೇಳಿದೆ, ನಾನೆಂದಿಗೂ ಯಾವುದೇ ಪರಿಸ್ಥಿತಿಯಲ್ಲಿ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಅವಳು ಆಶ್ಚರ್ಯಚಕಿತಳಾಗಿ ನೋಡತೊಡಗಿದಳು. ಅವಳಿಗೆ ನಿಜವಾದ ಭರವಸೆ ಮೂಡಿತ್ತು. ಬಹುಶಃ ಅವಳು ಈ ಭರವಸೆಯನ್ನು ಹಲವಾರು ವರ್ಷಗಳ ಹಿಂದೆ ಕಳೆದುಕೊಂಡಿದ್ದಳು. ನಾವಿಬ್ಬರು ಈ ಪ್ರಪಂಚದಲ್ಲಿ ಜನರ ತೆಗಳಿಕೆಗೆ ಒಳಗಾಗಿದ್ದೆವು. ಅವಳು ಅಂಗವಿಕಲೆಯಾಗಿ, ನಾನು ಬಡವನಾಗಿ ತೊಂದರೆಗೆ ಒಳಗಾಗಿದ್ದೆವು. ನಾವಿಬ್ಬರು ಒಬ್ಬರಿಗೊಬ್ಬರ ನೋವಿಗೆ ಪರಿಹಾರವಾಗಲು ಸಾಧ್ಯವಾಯಿತು. ರಾತ್ರಿ ಇಡೀ ನಾವಿಬ್ಬರು ಮಾತನಾಡುತ್ತಿದ್ದೆವು. ನಾನು ನನ್ನ ಮನೆಯ ಪರಿಸ್ಥಿತಿ ಬಗ್ಗೆ, ನನ್ನ ತಂಗಿಯ ಕಾಯಿಲೆಯ ಬಗ್ಗೆ ಎಲ್ಲವನ್ನೂ ಹೇಳಿದೆ. ಅವಳು ತನ್ನ ಬಾಲ್ಯದ ಅವಘಡದ ಬಗ್ಗೆ ಹೇಳಿದಳು. ಬೆಳಗಾಗುತ್ತಿದ್ದಂತೆ ನಮ್ಮಿಬ್ಬರ ನಡುವೆ ಯಾವುದೇ ಅಂತರವಿರಲಿಲ್ಲ. ಮಾರನೇ ದಿನದಿಂದ ನನ್ನ ಜೀವನದ ಒಂದು ಹೊಸ ಪ್ರಯಾಣ ಆರಂಭವಾಯಿತು. ನನ್ನ ತಂಗಿಯ ಚಿಕಿತ್ಸೆ ನಡೆಯುತ್ತಿತ್ತು. ನಾನು ಪ್ರತಿದಿನ ಆಸ್ಪತ್ರೆಗೆ ಹೋಗುತ್ತಿದ್ದೆ. ಡಾಕ್ಟರ್ ಕೂಡ ನನಗೆ ನನ್ನ ತಂಗಿಯ ಬಗ್ಗೆ ಒಳ್ಳೆಯ ಸುದ್ದಿಯನ್ನು ನೀಡುತ್ತಿದ್ದರು. ನಾನು ಇಡೀ ದಿನ ನನ್ನ ಸಹೋದರಿಯನ್ನು ಆಸ್ಪತ್ರೆಯಲ್ಲಿ ನೋಡಿಕೊಂಡೆ. ತಮ್ಮ ತಂಗಿಯರನ್ನು ಸ್ಕೂಲ್ಗೆ ಕಳುಹಿಸುವ ವ್ಯವಸ್ಥೆ ಮಾಡಿದ್ದೆ. ಮನೆಯಲ್ಲಿ ನಿಂತು ಹೋದ ಕೆಲಸವನ್ನು ಮುಗಿಸುತ್ತಿದ್ದೆ. ಆದರೆ ಸಂಜೆಯಾಗುತ್ತಿದ್ದಂತೆ ಪತ್ನಿಯ ಬಳಿಗೆ ಬರುತ್ತಿದ್ದೆ. ಅವಳ ವೀಲ್ಚೇರ್ ಹಿಡಿದುಕೊಂಡು ಅವಳನ್ನು ಹೊರಗಡೆ ಸುತ್ತಾಡಿಸಲು ಕರೆದುಕೊಂಡು ಬರುತ್ತಿದ್ದೆ. ಬಂಗಲೆಯ ಹೂದೋಟ ತುಂಬ ಸುಂದರವಾಗಿತ್ತು ಮತ್ತು ದೊಡ್ಡದಾಗಿತ್ತು. ನಾವು ಹಲವಾರು ಗಂಟೆಗಳ ಕಾಲ ಅಲ್ಲಿ ಸಮಯ ಕಳೆಯುತ್ತಿದ್ದೆವು. ಅಕ್ಷಯ್, ನನಗೆ ಇಂದು ಆ ಹೂವನ್ನು ಕಿತ್ತುಕೊಡಿ. ಅದು ಈ ಮರದ ಅತಿ ಎತ್ತರದ ಟೊಂಗೆಯಲ್ಲಿದೆ. ಮಕ್ಕಳಂತೆ ಅವಳು ಹಠ ಮಾಡುತ್ತಾಳೆ. ಈಗಲೇ ತರುತ್ತೇನೆ, ನೀವು ಕೇವಲ ಆಜ್ಞೆ ಮಾಡಿ ಎಂದು ನಾನು ಖುಷಿಯಿಂದ ಆ ಹೂವನ್ನು ಕಿತ್ತು ಅವಳ ಮುಡಿಯಲ್ಲಿ ಮುಡಿಸುತ್ತಿದ್ದೆ. ಮೊದಲ ಬಾರಿಗೆ ಅವಳ ಜೀವನದಲ್ಲಿ ಒಬ್ಬರು ಅವಳನ್ನು ಭಾರವೆಂದು ಅಂದುಕೊಂಡಿರಲಿಲ್ಲ. ನನಗೂ ಕೂಡ ಮೊದಲ ಬಾರಿಗೆ ಮನುಷ್ಯನ ಸೌಂದರ್ಯ ದೇಹದಲ್ಲಿ ಇಲ್ಲ, ಬದಲಾಗಿ ಮನಸ್ಸಿನಲ್ಲಿದೆ ಎಂದು ಅರಿವಾಯಿತು. ಅವಳದು ಎಷ್ಟೊಂದು ಸ್ವಚ್ಛ ಹಾಗೂ ಪ್ರೀತಿಸುವ ಹೃದಯವಾಗಿತ್ತೆಂದರೆ ಅವಳು ನನಗೆ ಅಂಗವಿಕಲೆ ಎಂದು ಎಂದಿಗೂ ಅನಿಸಲೇ ಇಲ್ಲ. ಅವಳು ನನ್ನ ಪ್ರತಿಯೊಂದು ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಳು. ನಾನು ಅವಳ ಪ್ರತಿ ದುಃಖವನ್ನು ಅರಿತುಕೊಳ್ಳುತ್ತಿದ್ದೆ. ಶ್ರದ್ಧಾ ಮೇಡಮ್ ಅವರು ಕೂಡ ಈ ವಿಷಯಕ್ಕಾಗಿ ತುಂಬ ಖುಷಿಯಾಗಿದ್ದರು. ಅವರು ಕೂಡ ಈಗ ತುಂಬ ಬದಲಾಗಿದ್ದರು. ಅಕ್ಷಯ್, ನನ್ನ ಶ್ರೀಮಂತಿಕೆಯು ಕೂಡ ನೀಡಲಾಗದ ಖುಷಿಯನ್ನು ನೀನು ನನ್ನ ಮಗಳಿಗೆ ನೀಡಿದೀಯಾ. ನಾನು ನಿನಗೆ ಯಾವಾಗಲೂ ಆಭಾರಿಯಾಗಿರುತ್ತೇನೆ.
ಒಂದು ದಿನ ಶ್ರದ್ಧಾ ಅವರು ನನ್ನನ್ನು ಅವರ ಆಫೀಸಿಗೆ ಕರೆದು ಹೇಳಿದರು, ಮೇಡಮ್, ನಿಮಗೆ ಕೃತಜ್ಞನಾಗಿರಬೇಕು. ನೀವು ನನ್ನ ತಂಗಿಯ ಜೀವವನ್ನು ಉಳಿಸಿದ್ದೀರಿ ಮತ್ತು ನನಗೆ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಒಳ್ಳೆಯ ಜೀವನ ಸಂಗಾತಿಯನ್ನು ನೀಡಿದ್ದೀರಿ. ನಾನು ಅವರ ಮುಂದೆ ತಲೆ ಬಗ್ಗಿಸಿ ಮರ್ಯಾದೆಯಿಂದ ಉತ್ತರ ನೀಡಿದೆ. ನನ್ನ ಸಹೋದರಿಯ ಚಿಕಿತ್ಸೆ ಪೂರ್ಣವಾಗಿತ್ತು. ಅವಳು ಆರೋಗ್ಯಪೂರ್ಣವಾಗಿ ಮನೆಗೆ ಹೋಗಿದ್ದಳು. ನನ್ನ ಮನೆಯಲ್ಲೂ ಕೂಡ ಖುಷಿ ತುಂಬಿ ತುಳುಕುತ್ತಿತ್ತು. ತಮ್ಮ ತಂಗಿಯರ ಮುಖದಲ್ಲಿ ಮಂದಹಾಸದ ಬೆಳಕು ಮರಳಿ ಬಂದಿತ್ತು. ನಾನು ನನ್ನ ಮೊದಲ ಜವಾಬ್ದಾರಿಯನ್ನು ಪೂರ್ಣಗೊಳಿಸಿದ್ದೆ. ಈಗ ನನ್ನ ಎರಡನೇ ಜವಾಬ್ದಾರಿ ನನ್ನ ಪತ್ನಿಯಾಗಿದ್ದಳು. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನನ್ನ ಜೀವನದ ಮುಖ್ಯ ಉದ್ದೇಶವಾಗಿತ್ತು. ಕೇವಲ ಅವಳ ಹಣಕ್ಕಾಗಿ ಅಲ್ಲ, ಬದಲಾಗಿ ಅವಳು ಒಬ್ಬ ಶ್ರೀಮಂತನ ಮಗಳಾಗಿದ್ದಳು. ಅವಳ ತಾಯಿ ಹಸು ನೀಗುವುದಕ್ಕಿಂತ ಮೊದಲು ಅವಳ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿದ್ದಳು. ಶ್ರದ್ಧಾ ಯಾದವ್ ಅವರಿಗೆ ಆಕಸ್ಮಿಕವಾಗಿ ಹೃದಯಾಘಾತವಾಯಿತು. ಅವರು ಈ ಪ್ರಪಂಚದಿಂದ ಹೊರಟು ಹೋದರು. ಅವರು ಹೋದ ನಂತರ ಬಂಗಲೆಯ ಎಲ್ಲ ಜವಾಬ್ದಾರಿ ಮತ್ತು ಕಾರ್ಯಕಲಾಪಗಳು ನನ್ನ ಹೆಗಲಿಗೆ ಬಿದ್ದವು. ನಾನು ತುಂಬ ಪ್ರಾಮಾಣಿಕತೆಯಿಂದ ಆ ಸಂಪತ್ತನ್ನು ಸಂಭಾಳಿಸಿದೆ ಮತ್ತು ಬಡವರಿಗೆ ಸಹಾಯ ಮಾಡಲು ಆರಂಭಿಸಿದೆ ಮತ್ತು ಪತ್ನಿಯನ್ನು ನನ್ನ ನಿಜವಾದ ಸಂಗಾತಿ ಎಂದು ತಿಳಿದು ಕೊನೆಯವರೆಗೂ ಅವಳೊಂದಿಗೆ ಜೀವನ ಸಾಗಿಸಿದೆ. ನಾನೆಂದಿಗೂ ಅವಳನ್ನು ಒಂಟಿಯಾಗಿ ಬಿಡಲಿಲ್ಲ. ಈಗ ನಾವಿಬ್ಬರೂ ಒಬ್ಬರಿಗೊಬ್ಬರು ಆಸರೆಯಾಗಿದ್ದೆವು. ನಾನು ಅವಳ ಕಾಲುಗಳಾಗಿ ಬದಲಾಗಿದ್ದೆ, ಅವಳು ನನ್ನ ಬುದ್ಧಿಶಕ್ತಿಯಾಗಿದ್ದಳು. ಜೀವನದ ಪ್ರತಿಯೊಂದು ನಿರ್ಣಯದಲ್ಲಿಯೂ ನಾವು ಇಬ್ಬರೂ ಒಬ್ಬರಿಗೊಬ್ಬರ ಸಲಹೆಯನ್ನು ತೆಗೆದುಕೊಳ್ಳುತ್ತಿದ್ದೆವು. ಕೇವಲ ಹಣದ ಆಸೆಯಿಂದಲ್ಲ, ಬದಲಾಗಿ ನಾನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ಈ ಪ್ರಪಂಚ ಅಂಗವಿಕಲತೆಯನ್ನು ಅಸಹಾಯಕತೆ ಮತ್ತು ದುರ್ಬಲ ಎಂದು ಅಂದುಕೊಳ್ಳುತ್ತದೆ, ಆದರೆ ನಿಜವಾದ ದೌರ್ಬಲ್ಯ ಮನುಷ್ಯ ಹೃದಯದಲ್ಲಿರುತ್ತದೆ. ಯಾರ ಹೃದಯ ಸತ್ತು ಹೋಗಿರುತ್ತದೆಯೋ ಅಂಥವರು ಓಡಾಡುತ್ತಿದ್ದರೂ ಅಂಗವಿಕಲರಾಗಿರುತ್ತಾರೆ. ಮನುಷ್ಯನ ಶರೀರದ ಅಂಗವಿಕಲತೆ ಮಾಸಿದರೂ ಅವನ ಮನಸ್ಸಿನ ಅಂಗವಿಕಲತೆ ಎಂದಿಗೂ ಮಾಸುವುದಿಲ್ಲ. ಯಾವುದೇ ವ್ಯಕ್ತಿಯು ಮುಕ್ತ ಮನಸ್ಸಿನಿಂದ ಯಾರಿಗಾದರೂ ಆಸರೆಯಾದರೆ ಭಗವಂತನು ಕೂಡ ಅವರಿಗೆ ಜೊತೆಯಾಗಿ ನಿಲ್ಲುತ್ತಾನೆ. ಹೀಗೆ ನನ್ನ ಜೀವನ ಬದಲಾಗಿತ್ತು. ಒಂದು ವರ್ಕ್ಶಾಪ್ನಲ್ಲಿ ಕೂಲಿ ಆಳಾಗಿದ್ದ ನಾನು ಇಂದು ಪಟ್ಟಣದ ದೊಡ್ಡ ಸಾಹುಕಾರನಾಗಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಇಂದಿಗೂ ಆ ಬಡ ಅಕ್ಷಯನೇ ಜೀವಂತವಾಗಿದ್ದಾನೆ. ಇಂದಿಗೂ ನಾನು ಮತ್ತೊಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ಇಂದು ನನ್ನ ತಂಗಿಯರು, ಅಮ್ಮ ಹಾಗೂ ತಮ್ಮ ಎಲ್ಲರೂ ಸುಖವಾಗಿದ್ದಾರೆ. ಬಹುಶಃ ನನ್ನ ಹಣೆಬರಹದಲ್ಲಿ ಇದೇ ಬರೆದಿರಬೇಕು. ಮನುಷ್ಯನು ತನ್ನ ನಿಯತ್ತನ್ನು ಸ್ವಚ್ಛಗೊಳಿಸಿಕೊಂಡಾಗ ಭಗವಂತನು ಕೂಡ ಮುಚ್ಚಿದ ಬಾಗಿಲನ್ನು ತೆರೆಯುತ್ತಾನೆ. ಅಸಹಾಯಕತೆ ವ್ಯಕ್ತಿಯನ್ನು ಕೆಟ್ಟ ಹಾದಿಗೆ ತಳ್ಳಬಹುದು, ಆದರೆ ನಿಯತ್ತು ಸತ್ಯವಾಗಿದ್ದಾಗ ಅದೇ ದಾರಿಯು ಅವನ ಅದೃಷ್ಟವನ್ನೇ ಬದಲಾಯಿಸಬಹುದು. ನಾನು ನನ್ನ ಪತ್ನಿ ಇಬ್ಬರೂ ನಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ಪ್ರೀತಿಯಿಂದ ಅಳಿಸಿ ಹಾಕಿದ್ದೆವು. ಇದೇ ನಿಜವಾದ ಸಾಧನೆಯಾಗಿದೆ. ವೀಕ್ಷಕರೇ, ನಿಮಗೆ ನಮ್ಮ ಕತೆ ಇಷ್ಟವಾಗಿದೆ ಎಂದು ಅಂದುಕೊಳ್ಳುತ್ತೇನೆ. ವಿಡಿಯೋ ಇಷ್ಟವಾದರೆ ನಮ್ಮ ಕಥೆಯನ್ನು ಲೈಕ್ ಮಾಡಿ. ಈ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೋಟಿಫಿಕೇಷನ್ ಬೆಲ್ಲನ್ನು ಅವಶ್ಯವಾಗಿ ಒತ್ತಿ, ಏಕೆಂದರೆ ಮುಂದಿನ ಅಪ್ಡೇಟ್ ಮೊದಲು ನಿಮಗೆ ಸಿಗುವಂತಾಗಲಿ. ಕತೆ ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.